ಬರ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನೇಮಕಗೊಂಡಿದ್ದರು. ಅದಾದ ನಂತರ ಪದವಿ ಕಾಲೇಜಿಗೆ ಅವರು ನೇಮಕಗೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಅತ್ಯುತ್ತಮ ಬದುಕು. ನಿಮ್ಮೆಲ್ಲರ ಪರವಾಗಿ ಗೌರವ ಸ್ವಾಗತ. ಡಾಕ್ಟರ್ ಈರಣ್ಣ ಶಿವಪ್ರಸಾದ್. ಇದೇನು ಅವಶ್ಯಕತೆ ಇಲ್ಲಲ್ಲ? ಇದು ಆಫ್ ಮಾಡ್ಬೋದಾ? ಇದೇನು ಅವಶ್ಯಕತೆ ಇದೆಯಾ? ಓಕೆ, ಯಾವಾಗ ಎಕ್ಸಾಮು ನೆಟ್ಟದು? ಕೆಲವ್ರದ್ದು ಮುಗ್ದೇ ಹೋಯ್ತು, ಕೆಲವ್ರದ್ದಿದೆ. ಮುಗ್ದಾದ ಮೇಲೆ ಬಂದಿದ್ದೀರಾ? ಅಸ್ ಫೈನ್. ಅನೌನ್ಸ್ ಆಗಿಲ್ಲ. ಇನ್ನೂ ಇದೆಯಾ? ಎಷ್ಟು ಜನ ಇನ್ನೂ ಬರೆಯೋರಿದ್ದೀರಿ? ಓ, ಇದ್ದೀರಲ್ಲ. ನೋ ಇಶ್ಯೂಸ್. ಸರ್ ಹೇಳ್ದಂಗೆ ಮೈಸೆಲ್ಫ್ ಡಾಕ್ಟರ್ ಶಿವಪ್ರಸಾದ್. ನಾನಿಲ್ಲಿ ಏನು ಓದಬೇಕು ಅಂತ ಹೇಳಕ್ಕೆ ಬಂದಿಲ್ಲ, ಏನು ಓದಬಾರ್ದು ಅಂತ ಹೇಳಕ್ಕೆ ಬಂದಿದ್ದೀನಿ. ಅದರೊಟ್ಟಿಗೆ ಎಕ್ಸಾಮ್ ಹಾಲಲ್ಲಿ ಆ 3 hours ನಾನು ಹೆಂಗಿರಬೇಕು ಅದನ್ನು ಹೇಳಕ್ಕೆ ಬಂದಿದ್ದೀನಿ. ಅದಾದ ನಂತರ ಕ್ವಶನ್ನ ಯಾವ ರೀತಿ ಅನಲೈಸ್ ಮಾಡಬೇಕು, ಯಾವ ರೀತಿ ಆಪ್ಷನ್ಸ್ನ ನೋಡಬೇಕು, ಅದರಲ್ಲಿ ಹೆಂಗೆ ಪಿಕ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಕ್ಕೆ ಬಂದಿದ್ದೀನಿ. ಓಕೆ, ಯಾಕೆ ಅಂತಂದರೆ 1.5 hour ಎಕನಾಮಿಕ್ಸ್ನ ನೀವು ಹೇಳಿ ಅಂತ ಹೇಳ್ತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಅಲ್ವಾ? ಸೊ 1.5 ಗಂಟೆಯಲ್ಲಿ ಎಕನಾಮಿಕ್ಸ್ನ ಟೀಚ್ ಮಾಡಿ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಎಕನಾಮಿಕ್ಸು ಜೊತೆಗಿರುತ್ತೆ, ಅದರೊಟ್ಟಿಗೆ ಒಂದಷ್ಟು ಟ್ರಿಕ್ಸ್ಗಳಿದ್ದಾವೆ. ನಾವು UPSC KPSC ಎಲ್ಲ ಎಕ್ಸಾಮ್ ಬರೆದಾಗ ಒಂದಷ್ಟು ಟ್ರಿಕ್ಸ್ಗಳನ್ನ ಬಳಸ್ತಿದ್ವಿ. ಅದು ಇನ್ನೂ ಬಳಕೆ ಆಗ್ತಿದೆ. 100% ಆಗಲಿಲ್ಲ ಅಂತಂದರೂ ಒಂದು 90-95% ಹಾಗೆ ಆಗುತ್ತೆ. ನನ್ನ ಕ್ವಶನ್ ಪೇಪರ್ ಅನಾಲಿಸಿಸ್ ಅದನ್ನೆಲ್ಲ ನೋಡ್ತು ಅಂತ ನಾನು. ಸೊ ಶಾಲ್ ವಿ ಸ್ಟಾರ್ಟ್ ನಾವು? ಆಯಿತಾ? ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪರವಾಗಿಲ್ಲ, ಎಷ್ಟು ಜನ ಎಲ್ಲ ಬಂದಿದ್ದೀರಾ, ದಟ್ಸ್ ನೈಸ್. ಇಲ್ಲಿವರೆಗೆ ಏನು ಓದಿದ್ದೀರಾ, ಏನು ಓದಿಲ್ಲ, ದಟ್ ಈಸ್ ಸೆಕೆಂಡ್ರಿ. ಎಕ್ಸಾಮ್ ಬಂದಿದೆ, ಅಪ್ಲೈ ಮಾಡಾಗಿದೆ, ನಾನು ಅಷ್ಟು ಓದಿಲ್ಲ ಇಷ್ಟು ಓದಿಲ್ಲ ಅದನ್ನೆಲ್ಲ ಸೈಡಿಗೆ ಹಾಕ್ಬಿಟ್ಟು ಏನು ಓದಿದ್ದೀವಿ ಅದು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದು ಸ್ವಲ್ಪ ನೋಡ್ತಾ ಹೋಗ್ಬಿಡೋಣ. ಆಮೇಲೆ ಫಸ್ಟ್ ಒಂದು 10-15 ನಿಮಿಷ ಐ ಥಿಂಕ್ ಇದು ನೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಬಟ್ ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಯಾವುದೇ ಇರಲಿ ಅದಕ್ಕೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಸೊ ನಂದು ಕ್ಲಾಸು ಒಂದು 10 ನಿಮಿಷ 2 ವೇ ಇರಲಿ. ಅದಾದಮೇಲೆ ಕ್ವಶನ್ ಪೇಪರ್ ಹೆಂಗೆ ಅನಲೈಸಿಸ್ ಮಾಡಬೇಕು, ಯಾವ ರೀತಿ ಮಾರ್ಕ್ ಮಾಡಬೇಕು ವಿತ್ ಎಕ್ಸಾಂಪಲ್ ಸ್ವಲ್ಪ ನೋಡೋಣ. ಓಕೆನಾ? ಸೊ ಇವಾಗ ನೀವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೆಯೋಕ್ಕೆ ರೆಡಿ ಇದ್ದೀರಾ. ಸೊ ರೆಡಿ ಇತ್ತು ಅಂತಂದರೆ ನಿಮ್ಮ ಪ್ರಿಪ್ರೇಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ತಾವು ಪ್ರಿಪ್ರೇಷನ್ ಮಾಡಿದ್ರಿ. ಇವಾಗ ನೆಟ್ ಎಕ್ಸಾಮ್ ಅಂತ ಇದೆ, ಹೆಂಗೆ ಪ್ರಿಪೇರ್ ಮಾಡಿದ್ರಿ? ಹಾಂ, ಸಿಲೆಬಸ್ ಗೊತ್ತಾ? ಯಾವ ಸಬ್ಜೆಕ್ಟು ತಮ್ಮದು? ಹಾಂ, ಇಂಗ್ಲೀಷು. ಎಷ್ಟು ಮಾಡ್ಯೂಲ್ ಇದೆ ಸಿಲೆಬಸಲ್ಲಿ? ತಾವು ಜರ್ನಲಿಸಮು ಎಷ್ಟು ಮಾಡ್ಯೂಲ್ ಇದೆ? ಹಾಂ 10 ಯೂನಿಟ್ಸ್ ಇದೆ. ಅದರಲ್ಲಿ 3rd ಯೂನಿಟ್ಟು ಹೆಡ್ಲೈನ್ ಏನು, ಅದರೊಳಗಡೆ ಎಷ್ಟು ಸಬ್ ಟಾಪಿಕ್ ಇದೆ? ಹಾಂ ತಾವು ಸಾರಿ, ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಕು ಅಂತ ಅಲ್ಲ ನಂದು. ಯಾಕೆಂದರೆ ನಾವು ಹೋಗ್ತಿರೋ ವೇನೇ ವಿ ಆರ್ ಅಪ್ಲೈಯಿಂಗ್ ಫಾರ್ ದ ಎಕ್ಸಾಮ್, ದಟ್ ಈಸ್ ರೈಟ್. ಓಕೆ, ಯಾವ ರೀತಿ ಹೋಗಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನನಗೆ ರೋಡೇ ಗೊತ್ತಿಲ್ಲ, ರೋಡಲ್ಲ ನಾನು ಎಲ್ಲಿಗೆ ರೀಚ್ ಆಗಬೇಕು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ಆ ಕಡೆ ಈ ಕಡೆ ಹೋಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಇವಾಗ ನಿಮ್ಮ ಸಿಲೆಬಸ್ಸೇ ಗೊತ್ತಿಲ್ಲ ಅಂತಂದರೆ ಯಾವುದೋ ಒಂದು ಬುಕ್ನ ತೊಗೊಂಡಾದ್ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಒಂದು ಬುಕ್ಕು 1000 ಪೇಜ್ ಇರುತ್ತೆ, ಆಯಿತಾ? ಇವಾಗ ಪೊಲಿಟಿಕಲ್ ಸೈನ್ಸು ಇವಾಗ ಸರ್ ಡಿಸ್ಕಸ್ ಮಾಡಿದ್ರು. ದಿ ಬೆಸ್ಟ್ ಬುಕ್ ಅಂತಂದರೆ ಲಕ್ಷ್ಮೀಕಾಂತ್ ಅಂತ ಇದೆ, ದಟ್ ಈಸ್ ದ ಬೈಬಲ್.
UPSC ಎಕ್ಸಾಮು ಯಾವುದಕ್ಕೆ ಅಂತಂದ್ರೂ ಲಕ್ಷ್ಮೀಕಾಂತ್ ಈಸ್ ಅ ಬೈಬಲ್. ಅದು 1085 ಪೇಜ್ ಇದೆ. ಓಕೆ, 1085 ಪೇಜು ಇಂಪಾರ್ಟೆಂಟಾ? ಇಸ್ ಇಟ್? ಸೊ ಹೆಂಗೆ ಗೊತ್ತಾಗುತ್ತೆ ಅದು ನಿಮಗೆ? ಯಾವುದನ್ನು ಓದಬೇಕು ಅಂತ ಗೊತ್ತಾಗಬೇಕಂದ್ರೆ ಫಸ್ಟ್ ಏನು ಗೊತ್ತಾಗಬೇಕು ನಿಮಗೆ? ಸಿಲೆಬಸ್ ಗೊತ್ತಿರಬೇಕು. ನಾವು ಅದರಲ್ಲಿ ಲ್ಯಾಕ್ಯುನ ಇದ್ದೀವಿ. ಆಯಿತು, ಸಿಲೆಬಸ್ ಗೊತ್ತಾಯಿತು. ಅದಾದಮೇಲೆ ಒಂದು ಟಾಪಿಕ್ ಇದೆ. ಇವಾಗ ಎಕನಾಮಿಕ್ಸ್ ಅಂತಂದರೆ RBI ಅಂತ ಇದೆ. ಸೊ RBI ಮತ್ತು ಇನ್ಫ್ಲೇಷನ್ ಅಂತ ಬರುತ್ತೆ. RBI ಬಂತು ಅಂತಂದರೆ ಇನ್ಫ್ಲೇಷನ್ನು ಅಲ್ಲ, ಸಾಲ ಕೊಡೋದು, ಸಾಲ ಕಡಿಮೆ ಮಾಡೋದು, ಯಾವ ರೀತಿ ಮಾಡುತ್ತೆ, ವಾಟ್ ಆರ್ ದ ಸ್ಟೆಪ್ಸ್ RBI ಈಸ್ ಟೇಕಿಂಗು, RBI ಯಾವ ಪಾಲಿಸಿ ಕೊಡುತ್ತೆ ಅದನ್ನು ವಿ ಯೂಸ್ ಟು ಕಾಲ್ ಮಾನಿಟ್ರಿ ಪಾಲಿಸಿ ಅಂತ ಕರಿತೀವಿ. ಹೌದಲ್ವಾ? ಸರ್ಕಾರಗಳು ಕೊಡೋದು ಫಿಸ್ಕಲ್ ಪಾಲಿಸಿ. RBI ಇವಾಗ MPC ಅಂತ ಮಾಡ್ಕೊಂಡಿದ್ದಾರೆ, ಮಾನಿಟ್ರಿ ಪಾಲಿಸಿ ಕಮಿಟಿ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅವರು ನಿರ್ಧಾರ ಮಾಡ್ತಾರೆ. ಏನನ್ನ ನಿರ್ಧಾರ ಮಾಡ್ತಾರೆ? ರೇಟ್ ಆಫ್ ಇಂಟ್ರೆಸ್ಟು ಅಲ್ವಾ, CRR, SLR, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಇದನ್ನೆಲ್ಲ ದೇ ವಿಲ್ ಫಿಕ್ಸ್ ಅಲ್ಲ. ಸೊ ಈಗ ನಾನು ಹೇಳ್ತಿರೋದು RBI ಇದೆ, ಇನ್ಫ್ಲೇಷನ್ ಇದೆ. ಇನ್ಫ್ಲೇಷನಿಗೆ ಒಂದು 400 ಪೇಜ್ದಿದೆ. RBIದು ಪ್ರತಿ 3 ಮಂತ್ಸಿಗೆ ಒಂದೊಂದು ಮ್ಯಾಗ್ಝಿನ್ ಬಿಡ್ತಾ ಇರ್ತಾರೆ ಹೌದು ರಿಪೋರ್ಟು. ಸೊ ಯಾವುದು ಇಂಪಾರ್ಟೆಂಟು ಎಲ್ಲನೂ ಓದ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಓಕೆ, ಓದ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾದ್ರೆ ಏನು ಓದಬೇಕು ಅಂತ ತೋರಿಸೋದು ಯಾವುದು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆಯಲ್ಲ, ಯಾವುದೇ ಎಕ್ಸಾಮ್ಗಾದರೂ ಅಷ್ಟೇ, ದಟ್ ಹ್ಯಾಸ್ ಟು ಬಿ ದಿ ಗೈಡ್ ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಸಿಲೆಬಸ್ಸು ಏನು ಗೊತ್ತಿಲ್ಲ ಅಂತಂದರೆ, ಇವೆರಡು ಯಾರು ತಗೊಂಡಿಲ್ಲ ಅಂತಂದರೆ ಸಕ್ಸಸ್ ರೇಟು ತುಂಬ ಕಡಿಮೆ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನೀವು ಯಾವಾಗಲೂ ಪ್ರಿಪೇರ್ ಆಗಬೇಕಂದ್ರೆ ಸಿಲೆಬಸ್ ಗೊತ್ತಿರಬೇಕು, ಅದರೊಟ್ಟಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಿಮ್ಮ ಹತ್ರ ಇರಬೇಕು. ಇದುವರೆಗೆ ನೆಟ್ ಎಕ್ಸಾಮಲ್ಲಿ ಎಷ್ಟು ನೆಟ್ ಎಕ್ಸಾಮ್ ನಡೆದಿದೆ? ವರ್ಷಕ್ಕೆ 2 ಅಂತಂದರೆ ಯಾವಾಗ ನೆಟ್ ಎಕ್ಸಾಮ್ ಸ್ಟಾರ್ಟ್ ಆಯಿತು, KSET ಯಾವಾಗ ಸ್ಟಾರ್ಟ್ ಆಯಿತು, ನೀವು ಎಷ್ಟು ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ? ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಟ್ಸ್ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಎಷ್ಟು ಜನ ಎಷ್ಟು ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ? ಎಷ್ಟು? ಇಲ್ಲಿ ನೋ ಇಶ್ಯೂಸ್. ನನಗೆ ನಾಡಿದ್ದು ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೋ ನನಗೆ ಗೊತ್ತಿಲ್ಲ, ಆಯಿತಾ? ಬಟ್ ನನಗೆ ನೆಕ್ಸ್ಟ್ ನೀವು ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಯಾವ್ದಾದ್ರು ಎಕ್ಸಾಮ್, ಈ ಎಕ್ಸಾಮಲ್ಲೇ ನಿಮ್ದೆಲ್ಲರದಾಗಲಿ ಐ ಪ್ರೇ ಫಾರ್ ಇಟ್. ಬಟ್ ನೆಕ್ಸ್ಟ್ ಎಕ್ಸಾಮ್ಗೆ ಎಂಟ್ರಿ ಆಗಬೇಕು ಅಂತಂದರೆ ಇವಾಗ ಯಾವುದೋ ಒಂದು ಮಿಲ್ಟ್ರಿ ಇದ್ರದ್ದು ಏನೋ ಹೋರಾಟ, ಯುದ್ಧ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಹಿಂಗೆ ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಹೋಗ್ಬಿಟ್ರೆ ಯುದ್ಧ ವಿನ್ ಮಾಡೋಕ್ಕಾಗತ್ತಾ? ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್, ನೋ. ಸೊ ಯುದ್ಧಕ್ಕೆ ಹೋಗ್ಬೇಕು ಅಂತಂದರೆ ನಮಗೆ ಶಸ್ತ್ರಾಸ್ತ್ರ ಇರಬೇಕು, ಅದೆಲ್ಲ ಇರಬೇಕು, ಹೌದಲ್ವಾ? ಎಕ್ಸಾಮ್ ಇಸ್ ಆಲ್ಸೋ ಲೈಕ್ ದ್ಯಾಟ್. ನಮ್ಮ ಪ್ರಿಪ್ರೇಷನ್ನು ಮೊದಲಿಂದನೇ ಇರಬೇಕು. ಅವನು ಈ ರೀತಿ ಕ್ವಶನ್ ಕೇಳಿದ್ರೆ ಈ ರೀತಿ ಆನ್ಸರ್ ಮಾಡಬೇಕು ಅಂತ. ಬಟ್ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸಿಲೆಬಸ್ಸು ನನಗೆ ಗೊತ್ತಿಲ್ಲ. ಸೊ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಇಟ್ ವಿಲ್ ಹೆಲ್ಪ್. ಬಟ್ ಕಾನ್ಫಿಡೆಂಟಾಗಿ ಮಾತಾಡಬೇಕು ಅಂತಂದರೆ, ಈಗ ಶಿವಪ್ರಸಾದ್ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಎಸ್, ನಿಮ್ಮಲ್ಲಿ ಎಷ್ಟು ಜನ ಈ ಕಾನ್ಫಿಡೆನ್ಸಲ್ಲಿ ಮಾತಾಡೋಕ್ಕೆ ಆಗುತ್ತೆ? ಇಷ್ಟು ಜನ ಇದ್ದೀವಿ, ಎಷ್ಟು ಜನ ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಮಾತಾಡೋಕ್ಕಾಗುತ್ತೆ? ಮಾತಾಡೋಕ್ಕಾಗಲ್ಲ. ಯಾಕಾಗಲ್ಲ? ನನಗೆ ಕಾನ್ಫಿಡೆಂಟ್ ಬರಬೇಕಲ್ಲ ಫಸ್ಟು. ನನಗೆ ಕಾನ್ಫಿಡೆನ್ಸ್ ಯಾವುದರಿಂದ ಬರುತ್ತೆ? ವೆನ್ ಐ ನೋ ದ ಸಬ್ಜೆಕ್ಟ್ ಪ್ರಾಪರ್ಲಿ, ಅಲ್ವಾ? ಸೊ ಹಾಗಾಗಿ ಫ್ರೆಂಡ್ಸ್, ಐ ರಿಕ್ವೆಸ್ಟ್ ಯು, ಆಯಿತಾ, ಫಸ್ಟು ಹೋಗಿ ಸಿಲೆಬಸ್ಸು 10 ಮಾಡ್ಯೂಲ್ ಇದೆಯಾ, 5 ಮಾಡ್ಯೂಲ್ ಇದೆಯಾ, ಏನಾರು ಇರಲಿ, ಅದನ್ನು ಫಸ್ಟು ನಿಮ್ಮ ರೂಮಿಗೆ, ವಾಲ್ ಪೋಸ್ಟಿಗೆ, ಗೋಡೆ ಗೀಡೆಗೆ ಹಾಕ್ಕೊಳ್ಳಿ. ಅವಾಗ ಅದನ್ನು ನೋಡ್ತಾ ಇರಿ. ಅದಾದ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಬೇಕು. ಓಕೆ, ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಸುಮ್ಮನೆ ಹಾಗೆ ಅನಲೈಸ್ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿ ನಾವು ಅನಲೈಸ್ ಮಾಡೋದು, ಹೇಗೆ ಒಂದು ಕ್ವಶನ್ನಿಂದ 7-8 ಕ್ವಶನ್ನು, 10 ಕ್ವಶನ್ನು ಕೆಲವು ಸತಿ ಬರುತ್ತೆ. ಸೊ ಅದನ್ನು ಸ್ವಲ್ಪ 1-2-3 ಎಕ್ಸಾಂಪಲ್ಲು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಾನು ಮಾಡ್ತಿರೋ ಸ್ಟೈಲ್ ಏನಾದ್ರು ಇಷ್ಟ ಆಗಿಲ್ಲ ಅಂತಂದರೆ, ಸರ್ ಬೇರೆ ಥರ ಹೇಳಿ ಅಂತಂದರೆ, ಐ ಆಮ್ ಫ್ರೀ ಟು ಡಿಸ್ಕಸ್ ವಿತ್ ಯು. ಅಲ್ಟಿಮೇಟ್ಲಿ ಏನಂತಂದರೆ, ಐ ಹ್ಯಾವ್ ಅಚೀವ್ಡ್.
ನಾನು ಅಚೀವ್ ಮಾಡೋದು ಇವಾಗ ಏನೂ ಇಲ್ಲ. ಎಸ್, ಐ ವಾಸ್ ಫೇಲ್ಡ್ ಇನ್ UPSC ಇಂಟರ್ವ್ಯೂ ಟ್ವೈಸ್. ಐ ಆಮ್ ನಾಟ್ ಏಬಲ್ ಟು ಕ್ಲಿಯರ್ IAS ಅಥವಾ IPS ಆಗೋದು ನನ್ನ ಆಗಲಿಲ್ಲ. ಬಟ್ ನನಗೇನಂತಂದರೆ ನನಗಾಗಲಿಲ್ಲ ಕೆಲವು ಮಿಸ್ಟೇಕ್ಗಳಿಂದ ಐ ಆಮ್ ನಾಟ್ ಏಬಲ್ ಟು ಬಿ ಇನ್ ದ ಲಿಸ್ಟ್, UPSC ಸೆಲೆಕ್ಟೆಡ್ ಲಿಸ್ಟಲ್ಲಿ. ನನಗೇನು ಅಂತಂದರೆ ನನ್ನ ಸ್ಟೂಡೆಂಟ್ಸು ನಾನು ಮಾಡಿರೋ ಮಿಸ್ಟೇಕ್ ಏನು ಮಾಡಿದ್ದೀರಾ ಆ ಮಿಸ್ಟೇಕ್ನ ನೀವು ಮಾಡಿ ಲಿಸ್ಟಿಂದ ಹೊರಗುಳಿಬಾರ್ದು. ಓಕೆ, ನಾನು ಎಲ್ಲೋದ್ರೂ ಐ ಯೂಸ್ ಟು ಟೆಲ್ ದಿಸ್ ಒನ್. ಸೊ ಹಾಗಾಗಿ ನಾನು ಮಾಡಿದ ಕೆಲವು ತಪ್ಪುಗಳಿಂದ ನಾನು ಲಿಸ್ಟಲ್ಲಿ ಬರಲಿಲ್ಲ. ನಾ ಏನು ತಪ್ಪು ಮಾಡಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ನೀವು ದಯಮಾಡಿ ಎಕ್ಸಾಮಲ್ಲಿ ಆ ತಪ್ಪು ಮಾಡಬೇಡಿ. ಐ ಬೆಟ್ ಯು ವಿಲ್ ಬಿ ಇನ್ ದ ಲಿಸ್ಟ್. ಓಕೆ, ಶಾಲ್ ಐ ಸ್ಟಾರ್ಟ್ ನಾ? ಓಕೆ, ಇವಾಗ ಒಂದು ಕ್ವಶನ್ ಇದೆ. ಎಕನಾಮಿಕ್ಸ್ ಎಷ್ಟು ಡಿಸ್ಕಸ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಪ್ರಿಪೇರ್ ಹೆಂಗಾಗೋದು ಎಕ್ಸಾಮಲ್ಲಿ ಹೆಂಗಿರಬೇಕು ಅದನ್ನು ನಾನು ಹೇಳ್ತೀನಿ. ಓಕೆನಾ? ಚಲೋ. ಸೊ ಈಗ ಒಂದು ಕ್ವಶನ್ ಇದೆ. ಡಿಮಾಂಡ್ ಅಂದರೆ ಗೊತ್ತಲ್ಲ ಎಕನಾಮಿಕ್ಸು, ಬೇಡಿಕೆ ಅಲ್ವಾ? ಬೇಡಿಕೆ ಅಂದರೆ ಗೊತ್ತು. ಅಥವಾ ಇನ್ಫ್ಲೇಷನ್ನೇ ತಗೊಳ್ಳೋಣ, ಬೇಡಿಕೆ ತಗೊಳ್ಳೋಣ, ಯಾವ್ದು ತಗೊಳ್ಳೋಣ? ಬೇಡಿಕೆ ತಗೊಳ್ಳೋಣ. ಸೊ ಬೇಡಿಕೆ ಆಯಿತಾ? ಒಂದು ಬೇಡಿಕೆ ಸೃಷ್ಟಿ ಆಗಬೇಕು ಅಂತಂದರೆ ಲಾ ಆಫ್ ಡಿಮಾಂಡ್ ಅಂತ ಇದೆ. ಓಕೆ, ಕ್ವಶನ್ ಕೊಟ್ಟಿರ್ತಾರೆ, ಕ್ವಶನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ವೆನ್ ದ ಪ್ರೈಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಡಿಮಾಂಡ್ ವಿಲ್ ಬಿ ಡಿಕ್ರೀಸಸ್ ಅಂತ ಇಲ್ಲಿ ಕೊಟ್ಟಿರ್ತಾನೆ. ವೆನ್ ದ ಪ್ರೈಸ್ increases quantity demand will decrease. ಸೊ ಅದಾದಮೇಲೆ 4 ಆಪ್ಷನ್ ಕೊಟ್ಟಿರ್ತಾನೆ. ಒಂದು ಲಾ ಆಫ್ ಡಿಮಾಂಡು, ಲಾ ಆಫ್ ಸಪ್ಲೈ, ಆಯಿತಾ, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಡಿ ನನ್ ಆಫ್ ದ ಎಬೋವ್. ಓಕೆ, ಇದು ಒಂದು ಕ್ವಶನ್ ಕೊಟ್ಟಿದ್ದಾನೆ. ಆಯಿತಾ? ಈ ರೀತಿ ಕ್ವಶನ್ ಕೊಟ್ಟಿದ್ದಾನೆ. ಈಗ ನಮಗೆ ವೆನ್ ದ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸಸ್. ಓಕೆ, ಸೊ ಈಗ ನಮಗೆ ಆನ್ಸರ್ ಯಾವುದು ಅಲ್ಲಿ? ವಿಚ್ ಥಿಯರಿ ಇಟ್ ಟಾಕ್ಸ್ ಅಬೌಟ್? ಯಾವುದು? ಎ ಕರೆಕ್ಟಾ, ಬಿ ಕರೆಕ್ಟಾ, ಸಿ ಕರೆಕ್ಟಾ, ಡಿ ಕರೆಕ್ಟಾ? ಎ ಕರೆಕ್ಟ್ ಅಲ್ವಾ? ಎ ಈಸ್ ಕರೆಕ್ಟ್, 100% ಎ ಈಸ್ ಕರೆಕ್ಟು. ಆಯಿತಾ? ನಾವೆಲ್ಲ ಏನು ಮಾಡ್ತೀವಿ, ಕ್ವಶನ್ ಪೇಪರ್ ತಗೊಳ್ತೀವಿ. ವೆನ್ ದ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸಸ್, ಸೊ ದಟ್ ಈಸ್ ಲಾ ಆಫ್ ಡಿಮಾಂಡ್. ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ನಾವು ಇನ್ನು ಮೂರನ್ನು ಯಾಕೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದಿಲ್ಲ? ನನ್ನ ಆಫ್ ದ ಎಬೋವ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಲಾ ಆಫ್ ಡಿಮಾಂಡ್ ಆಯಿತು. ಇವಾಗ ಲಾ ಆಫ್ ಸಪ್ಲೈ, ನೆಕ್ಸ್ಟ್ ಈ ಕ್ವಶನ್ ಕೇಳ್ಬೋದಲ್ವ ಅವನು? ಇವಾಗ ಈ ವರ್ಷ ಕೇಳಿರೋ ಕ್ವಶನ್ನ ನೆಕ್ಸ್ಟ್ ವರ್ಷನೂ ಅದೇ ಕೇಳ್ತಾನೆ ಅವನು. ನೆಕ್ಸ್ಟ್ ಅವನೇನು ಮಾಡ್ತಾನೆ, ಇದನ್ನು ಕ್ವಶನ್ ಮಾಡ್ತಾನೆ, ಇದನ್ನು ಆನ್ಸರ್ ಮಾಡ್ತಾನೆ. ಓಕೆ, ಲಾ ಆಫ್ ಡಿಮಾಂಡ್ ಟಾಕ್ಸ್ ಅಬೌಟ್ ಅಂತ ಕೇಳ್ತಾನೆ. ವೆನ್ ದ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸಸ್. ವೆನ್ ದ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ increases. When the price increases quantity demand decreases. When the price decreases quantity demand decreases ಅಂತ ಕೊಡ್ತಾನೆ. ಆಗ ಗೊತ್ತಾಯ್ತಲ್ವಾ ನಮ್ಮ ಪ್ರಿಪ್ರೇಷನ್ನು ನಾವು ಯಾವ ರೀತಿ ಮಾಡಬೇಕು? ನಾವೇನು ಮಾಡ್ತೀವಿ, ಕ್ವಶನ್ ತಗೊಂಡು ಅಲ್ಲೇ ಆನ್ಸರ್ ಮಾಡಿಬಿಟ್ಟಿರ್ತಾರೆ ಯಾರೋ, ಡೌನ್ಲೋಡ್ ಮಾಡ್ತೀವಿ, ಅಲ್ಲೇ ಆನ್ಸರ್ ಕೀಸ್ಗಳು ಕೊಟ್ಟಿರ್ತಾರೆ, ನಾವು ಇದನ್ನು ಮಾರ್ಕ್ ಮಾಡ್ಕೊಡ್ತೀವಿ. ಸೊ ದಿಸ್ ಈಸ್ ಒನ್ ಕ್ವಶನ್ನು ಈ ಸತಿ ಕೇಳಿರೋದು ಅಂತ ತಗೊಂತು ಅಂತಂದರೆ, ನಾನು ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಒಂದು ಕ್ವಶನ. ಸೊ ಇವಾಗ ಲಾ ಆಫ್ ಸಪ್ಲೈ ಅಂತಂದರೆ ಏನು?
ಆಮೇಲೆ ಕೇಳ್ತಾನೆ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡೆಡ್ ಅಂತ. ಇಟ್ಸ್ ಅ ಡೈರೆಕ್ಟ್ ರಿಲೇಷನ್ಶಿಪ್, ಇಂಡೈರೆಕ್ಟ್ ರಿಲೇಷನ್ಶಿಪ್ಪು, ನೋ ರಿಲೇಷನ್ಶಿಪ್ಪು, ನನ್ ಆಫ್ ದ ಅಬೋವ್ ಅಂತ ಹೇಳ್ತಾರೆ. ಡೈರೆಕ್ಟ್ ರಿಲೇಷನ್ಶಿಪ್ಪಾ? ಹೆಂಗೆ ಡೈರೆಕ್ಟ್ ರಿಲೇಷನ್? ಬೆಲೆ ಜಾಸ್ತಿ ಆಗ್ತಿದೆ, ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸ್ ಆಗ್ತಿದೆ. ಇಟ್ ಈಸ್ ಇಂಡೈರೆಕ್ಟ್ ರಿಲೇಷನ್ಶಿಪ್, ರೈಟ್? ಇದಕ್ಕೆ ಯಾವುದು ಎಕನಾಮಿಕ್ಸ್ ಓದೋ ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸ್. ಓಕೆ, ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ವೆನ್ ದ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸಸ್ ಅಂತ ಕೊಟ್ಟಿದ್ದೇನೆ. ಒಂದು ಇನ್ಕ್ರೀಸು ಒಂದು ಡಿಕ್ರೀಸ್ ಆಯಿತು ಅಂದರೆ ವಿರುದ್ಧ ದಿಕ್ಕಲ್ಲಿ ಹೋಗ್ತಿದೆ ಅಂತ ತಾನೆ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್, ಹೌದಲ್ವಾ? ಸೊ ವೆನ್ ದ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಸಪ್ಲೈ ಇನ್ಕ್ರೀಸಸ್. ದಟ್ ಈಸ್ ಲಾ ಆಫ್ ಸಪ್ಲೈ. ಸೊ ಡಿಮಾಂಡ್ ಮಾಡೋರು ಯಾರು? ವಿ ದ ಕನ್ಸ್ಯೂಮರ್. ಸಪ್ಲೈ ಮಾಡೋರು ಯಾರು? ವಿ ದ ಪ್ರೊಡ್ಯೂಸರ್ ಆರ್ ಮ್ಯಾನುಫ್ಯಾಕ್ಚರರ್. ಸೊ ನಾವು ಇಲ್ಲಿ ಡಿಮಾಂಡನ್ನು ನೋಡ್ಬೇಕಂತಂದರೆ ವಿ ಯೂಸ್ ಟು ಸಿ ಇನ್ ದಿ ಐಸ್ ಆಫ್ ಕನ್ಸ್ಯೂಮರ್ ಅಲ್ವಾ? ಕನ್ಸ್ಯೂಮರು ನಾವೆಲ್ಲರೂ ನಮಗೆಲ್ಲ ಏನಂತಂದರೆ ಬೆಲೆ ಜಾಸ್ತಿ ಇದ್ದಾಗ ಜಾಸ್ತಿ ತಗೊಳ್ತೀವ, ಬೆಲೆ ಕಡಿಮೆ ಇದ್ದಾಗ ಜಾಸ್ತಿ ತಗೊಳ್ತೀವ. ಸೊ ಕನ್ಸ್ಯೂಮರ್. ಅದೇ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕನ್ಸ್ಯೂಮರ್ ಅಲ್ಲ ಇವಾಗ ನೀವು ಅದೇ ಪ್ರೊಡ್ಯೂಸರು. ಈಗ ಬೆಲೆ ಜಾಸ್ತಿ ಇದ್ದಾಗ ಜಾಸ್ತಿ ಮಾರಾಟ ಮಾಡ್ತೀರಾ, ಬೆಲೆ ಕಡಿಮೆ ಇದ್ದಾಗ ಜಾಸ್ತಿ ಮಾರಾಟ ಮಾಡ್ತೀರಾ. ಸೊ ಅಲ್ಲೇನಾಯಿತು? ಬೆಲೆ ಜಾಸ್ತಿ ಆಗ್ತಿದೆ, ಸಪ್ಲೈ ಕೂಡ ಜಾಸ್ತಿ ಆಗ್ತಿದೆ. ಸೊ ಇಲ್ಲೇನಾಯಿತು? ದಿಸ್ ಇಸ್ ನೇರ ಸಂಬಂಧ. ಲಾ ಆಫ್ ಡಿಮ್ಯಾಂಡು ಗೊತ್ತಾಯ್ತಾ? ಇದ್ರ ಮೇಲೆ ಲಾ ಆಫ್ ಡಿಮ್ಯಾಂಡ್ ಮೇಲೆ ಈ ಸೆಂಟೆನ್ಸ್ಗಳ ಮೇಲೆ ನಾವು ಕ್ವಶನ್ ಫ್ರೇಮ್ ಮಾಡ್ತೀನಿ ಅಂದರೆ ಒಂದೊಂದರಲ್ಲಿ 10 ಮಾಡ್ಬೋದು. ಸೊ ಡಯಾಗ್ರಾಮ್ ಕೊಟ್ಬೋದು ಅವನು. ಈ ಕೊಟ್ಟಿರುವ ರೇಖೆಗಳಲ್ಲಿ ಲಾ ಆಫ್ ಡಿಮ್ಯಾಂಡು ಯಾವುದಕ್ಕೆ ಹೋಲಿಕೆ ಆಗುತ್ತೆ ಅಂತ ಕೇಳ್ಬೋದು. 4 ಡಯಾಗ್ರಾಮ್ ಕೊಡ್ತಾನೆ. 1 2 3 4 ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾನೆ. ಓಕೆ, ಯಾವುದಾದ್ರು ಕರೆಕ್ಟ್ ಆನ್ಸರು? ಡಯಾಗ್ರಾಮು, ಲಾ ಆಫ್ ಡಿಮ್ಯಾಂಡ್ ಡಯಾಗ್ರಾಮ್ ಯಾವ ರೀತಿ ಬರುತ್ತೆ ಅಂತ. ಎನ, ಬಿನ, ಸಿನ, ಡಿನ? ಹಾಂ, ಸೆಕೆಂಡ್ ಒನ್. ಓಕೆ, ಸೊ ಅದನ್ನು ಹಂಗೆ ಸುಮ್ಮನೆ ಹಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಸೊ ಈಗ ಇದಕ್ಕೆ ಬೆಲೆಗಳು ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್ ಹಾಕೋಣ. ಆಯಿತಾ? ಇದು 10 ರೂಪಾಯಿ, ಇದು 5 ರೂಪಾಯಿ, ಇದು 15 ರೂಪಾಯಿ. ಓಕೆ, ಸೊ ಇದು 10, 5, 15. ಓಕೆ, ಇದು ಕ್ವಾಂಟಿಟಿ 10, 20, 30, 10, 20, 30. ಓಕೆ, ಸೊ ಬೆಲೆ 10 ರೂಪಾಯಿ ಇದ್ದಾಗ ನಾವೆಷ್ಟು ಬೇಡಿಕೆ ಇಡ್ತಾ ಇದ್ದೀವಿ? 20 ಮಾವಿನ ಹಣ್ಣನ್ನು ಬೇಡಿಕೆ ಇಡ್ತೀವಿ. ಮಾವಿನ ಹಣ್ಣು ಅಂತ ತೊಗೊಳ್ಳೋಣ. ಓಕೆ, ಸೊ ಬೆಲೆ 15 ಆದರೆ ಎಷ್ಟು ತಗೊಳ್ತಿದ್ದೀವಿ? ಸೊ ಏನಾಗ್ತಿದೆ ಇಲ್ಲಿ? ಬೆಲೆ ಜಾಸ್ತಿ ಆಗ್ತಿದೆ, ಬೇಡಿಕೆ ಕಡಿಮೆ ಆಗ್ತಿದೆ. ರೇಖಾಚಿತ್ರ ಯಾವುದಾಗತ್ತೆ ಅವಾಗ? ಇದಾಗುತ್ತಾ ಇದಾಗತ್ತಾ? ಇತ್ತಾನೆ ಆಗುತ್ತೆ. ಇಲ್ಲಿ ನೋಡಿ, 10 ರೂಪಾಯಿ ಇದ್ದಾಗ, 5 ರೂಪಾಯಿ ಇದ್ದಾಗ, ಯು ಆರ್ ಗೆಟಿಂಗ್ ಅ ಪಾಯಿಂಟ್. ಸೊ ನಾವಿಲ್ಲಿ ಹೇಳಿದಾಗ ಇಂಡೈರೆಕ್ಟ್ ರಿಲೇಷನ್ಶಿಪ್ ಇದೆ ಅಂತಂದರೆ ಇಂಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲಿ ಬಂತಾ? ಸೊ ಡಯಾಗ್ರಾಮಲ್ಲೂ ಬಂತು, ಥಿಯರಿಲೂ ಬಂತು. ಸೊ ಇದನ್ನು ಒಂದು 10 ಪೇಪರ್ನ ನಾವು ಮಾಡ್ತು ಅಂತಂದರೆ ಏನು ಸಾಲ್ವ್ ಮಾಡ್ತು ಅಂತಂದರೆ ಅಥವಾ ಈ ರೀತಿ ನೋಡ್ತು ಅಂತಂದರೆ ನಮಗೆ ಲಾ ಆಫ್ ಡಿಮ್ಯಾಂಡ್ ಮೇಲೆ ಒಂದು 10 ವರ್ಷದಲ್ಲಿ 20 ಕ್ವಶನ್ ಕೇಳಿರ್ತಾನೆ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಲಾ ಆಫ್ ಡಿಮ್ಯಾಂಡ್ ಮೇಲೆ 10 ವರ್ಷದಲ್ಲಿ 20 ಕ್ವಶನ್ ಕೇಳಿದ್ದಾನೆ. ನೀವು ಆ 20 ಕ್ವಶನ್ಸ್ಗಳನ್ನ ಲಾ ಆಫ್ ಡಿಮ್ಯಾಂಡ್ ಅಂತ ಶೀಟಲ್ಲಿ ಬರ್ಕೊಂಡು ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ಏನೇನೆಲ್ಲ ಬಂದಿದೆ, ಡಿಮ್ಯಾಂಡ್ ಮೇಲೆ ಏನೇನೆಲ್ಲ ಕ್ವಶನ್ಸ್ಗಳು ಬಂದಿದೆ, ಅದು ನೀವು ಒಂದು ಕಡೆ ಜಾಟ್ ಡೌನ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಂತ ಇರುತ್ತೆ. ಆ ಮಾರ್ಕೆಟ್ಗಳಲ್ಲಿ ಪರ್ಫೆಕ್ಟ್ ಮಾರ್ಕೆಟು, ಇಂಪರ್ಫೆಕ್ಟ್ ಮಾರ್ಕೆಟ್ ಅಂತ ಇರುತ್ತೆ.
ಸೊ ಆ ಪರ್ಫೆಕ್ಟ್ ಮಾರ್ಕೆಟದ್ದೆಲ್ಲ ಏನು ಬರುತ್ತೆ ಆ ಕ್ವಶನ್ಸ್ಗಳನ್ನೆಲ್ಲ ಒಂದು ಶೀಟಲ್ಲಿ ಹಾಕ್ತಾ, ಡಿಮ್ಯಾಂಡ್ದೆಲ್ಲ ಒಂದು ಶೀಟಲ್ಲಿ ಹಾಕ್ತಾ, ಸಪ್ಲೈ ಎಲ್ಲ ಒಂದು ಶೀಟಲ್ಲಿ ಹಾಕ್ತಾ ಕೂತ್ಕೊಂತು ಅಂತಂದರೆ ಅವನು ಯಾವ ಪಾಯಿಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದೆ ಅಂತ ಗೊತ್ತಾಗುತ್ತಾ. ಅದಾದಮೇಲೆ ಆಲ್ಮೋಸ್ಟಲ್ಲೂ ನೀವು ಆ ಕ್ವಶನ್ ಪೇಪರ್ನ ಸಾರ್ಟ್ ಔಟ್ ಮಾಡಿದ ತಕ್ಷಣವೇ ನಿಮಗೆ ಮತ್ತೆ ಡಿಮ್ಯಾಂಡನ್ನು ಓದೋ ಅವಶ್ಯಕತೆನೇ ಬರೋದಿಲ್ಲ. ಇನ್ ಕೇಸ್ ಇಲ್ಲ ನಾನು ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತಂದರೆ ನೀವು ಯಾವ್ದಾದ್ರು ಒಂದು ಬುಕ್ಕನ್ನು ತೊಗೊಂಡು ಡಿಮ್ಯಾಂಡ್ ಮಾತ್ರ ಓದ್ತು ಅಂದರೆ ಅಲ್ಲಿ ಯಾವ ಪಾಯಿಂಟ್ಗಳನ್ನ ಬಿಟ್ಟಿರ್ತಾರೆ ಅದನ್ನು ಸೇರಿಸ್ಕೊಳ್ಳೋದು ಬೆಸ್ಟ್ ಅಲ್ವಾ. ಸೊ ನನಗೆ ಪೇಪರ್ ಸೆಟ್ಟರು ಯಾವ ರೀತಿ ಕ್ವಶನ್ ಕೇಳ್ತಿದ್ದಾನೆ ಅದು ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ನನಗೆ ಅತ್ತಾನೇ ಗೊತ್ತಾಗಬೇಕಾಗಿರೋದು. ನಿಮಗೆ ಗೊತ್ತಾ ಇನ್ನೊಂದು ವಿಚಾರ, ನಿಮಗೆ ಒಂದು ಸಿಲೆಬಸ್ ಕೊಟ್ಟಿರ್ತಾರೆ, ಪೇಪರ್ ಸೆಟ್ಟರ್ಸ್ಗೆ ಒಂದು ಸಿಲೆಬಸ್ ಕೊಟ್ಟಿರ್ತಾರೆ. ಸೊ ಪೇಪರ್ ಸೆಟ್ಟರ್ ಸಿಲೆಬಸ್ ನಿಮಗೆ ಗೊತ್ತಾಗಬೇಕಾಗಿರೋದು, ನಿಮ್ಮ ಸಿಲೆಬಸ್ ಅಲ್ಲ ನಿಮಗೆ ಗೊತ್ತಾಗಬೇಕಾಗಿರೋದು. ಪೇಪರ್ ಸೆಟ್ಟರ್ ಸಿಲೆಬಸ್ಸು ನಿಮಗೆ ಗೊತ್ತಾಗಬೇಕು ಅಂತಂದರೆ ವಾಟ್ ಯು ಹ್ಯಾವ್ ಟು ಡೂ, ಏನು ಮಾಡ್ಬೇಕು ನೀವು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಿಸ್ಟ್ರಿ ತಗೊಳ್ಳಿ, ಧರ್ಮಗಳ ಬಗ್ಗೆ ಕೇಳ್ತಿರ್ತಾರೆ. ಆಚಾರ್ಯ ಅದು ಯಾವುದ್ಯಾವುದೋ ಇದು ಮಾಡಿದ್ರಲ್ಲ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ ಅದೆಲ್ಲ ಕೇಳ್ತಿರ್ತಾರೆ. ಆಮೇಲೆ ಬೌದ್ಧ ಸಮ್ಮೇಳನಗಳು ಎಲ್ಲೆಲ್ಲಿ ನಡೆದಿದ್ದಾವೆ ಅದನ್ನು ಕೇಳ್ತಿರ್ತಾರೆ. ಕೇಳ್ತಿಲ್ವಾ ಅದು ಅಲ್ವಾ? ಇವ್ರದ್ದು ವೈಸ್ರಾಯ್ಸ್ಗಳ್ದು ಕೇಳ್ತಾ ಇಲ್ವಾ? ಅದರಲ್ಲಿ ವೈಸ್ರಾಯ್ಸ್ಗಳ್ದು ಎಲ್ಲರದು ಕೇಳ್ತಿದ್ದಾರಾ? ಯಾಕೆ ರಿಪ್ಪಂದೇ ಕೇಳ್ತಾರೆ? ಯಾಕೆ ಲಿಟ್ಟಂದೇ ಕೇಳ್ತಾರೆ? ಯಾಕೆ 1909 ಕೇಳ್ತಾರೆ? ಯಾಕೆ 1919 ಕೇಳ್ತಾರೆ? ಯಾಕೆ 84 ಕೇಳಲ್ಲ? ಯಾಕೆ ಗೆಟಿವ್ ಎ ಪಾಯಿಂಟ್. ನಮಗೆ ಯಾವಾಗ ಕ್ವಶನ್ ಪೇಪರ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗ ನಮಗೆ ರಿಯಲ್ ಪಿಕ್ಚರ್ ಗೊತ್ತಾಗುತ್ತೆ. ಆ್ಯಂಡ್ ದಟ್ ವಿಲ್ ಶೋ ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸು. ನನಗೆ ಬೇಕಾಗಿರೋದು ಅದು. ಸೊ ನಾವು ಈ ರೀತಿ ಬಟ್ ಈ ರೀತಿ ಪ್ರಿಪೇರ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಟೈಮ್. ನಾನು ಹೇಳ್ತಿದ್ದೀನಲ್ಲ, ಒಂದು ಪೇಪರ್ನ ನೀವು ಪ್ರಿಪೇರ್ ಮಾಡಬೇಕು ಅಂತಂದರೆ ನನ್ನ ಅನಿಸಿಕೆ ಮಟ್ಟಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಕರೆಕ್ಟಾಗಿ ನಾನು ಮಾಡ್ತೀನಿ ಅಂತಂದರೆ 4ರಿಂದ 5 ದಿನ ಬೇಕು. ಆದರೆ 2 ಪೇಪರು 3 ಪೇಪರ್ ಆದ ನಂತರ 4ನೇ ಪೇಪರಿಗೆ ಬರ್ತಿರಲ್ಲ. ಯಾಕೆಂದರೆ ಫಸ್ಟ್ ಪೇಪರ್ ಮಾಡಬೇಕಾದ್ರೆ ಎಲ್ಲ ಹೊಸದು, ನಿಮಗೆ ಎಲ್ಲ ಹೊಸದು. ನೀವು 4ನೇ ಪೇಪರ್ 5ನೇ ಪೇಪರ್ ಮಾಡಿದಾಗ ಅದರಲ್ಲಿ ರಿಪಿಟೇಷನ್ಸ್ಗಳಿರ್ತವೆ. ಅವಾಗೇನಾಯಿತು, 100 ಕ್ವಶನ್ ಇರೋದು 80 ಕ್ವಶನ್ ಬಂದಿರುತ್ತೆ. ಕಡೆ ನೀವು 15ನೇ ಅಥವಾ 20ನೇ ಕ್ವಶನ್ ಪೇಪರ್ ಮಾಡುವಾಗ 1 ಗಂಟೆಲಿ ಮಾಡಿಬಿಡ್ತೀರ. ಗೊತ್ತಾಯ್ತಲ್ಲ? ಫಸ್ಟ್ ಮಾಡಬೇಕಾಗಿರೋದು ನೀವು ಅದು. ಸರ್ ಅದನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು? ಇವಾಗ ನೀವು ಹೇಳಿದ್ರಿ 10 ಮಾಡ್ಯೂಲ್ಸ್ ಇದೆ ಸರ್ ಇಂಗ್ಲೀಷಲ್ಲಿ, ಜರ್ನಲಿಸಮಲ್ಲಿ ಅಂತಂದರೆ. ಸೊ 1 ಮಾಡ್ಯೂಲ್ಗೆ ಒಂದು ಟೈಟಲ್ ಕೊಡಿ, ಕ್ವಶನ್ ಪೇಪರ್ ತಗೊಳ್ಳಿ. ಈ ಮಾಡ್ಯೂಲಲ್ಲಿ ಈ ಕ್ವಶನ್ಸ್ಗಳು ಯಾವ್ದು ಬಂದಿದೆ ಅದನ್ನು ಶೀಟಲ್ಲಿ ಹಾಕಿ, ಈ ಥರ ಬೈಂಡಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಬರೆದಿರ್ತೀರ, ನೆಕ್ಸ್ಟ್ ಟಾಪಿಕ್ ಹೋಗಿರ್ತೀರ. ಫಂಡಮೆಂಟಲ್ ರೈಟ್ಸು ನಾನು ಪೂರ್ತಿ ಮಾಡಿಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ನೀವೇನು ಮಾಡಿರ್ತೀರ, ಕ್ಲೋಸ್ ಮಾಡ್ಬಿಟ್ಟು ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ಗೆ ಹೋಗಿರ್ತೀರ, ಗ್ಯಾಪ್ ಬಿಟ್ಟಿರಲ್ಲ. ಇಲ್ಲಿ ಹೊಸದೇನೋ ಫಂಡಮೆಂಟಲ್ ರೈಟಲ್ಲಿ ಚೇಂಜ್ ಆಗಿದೆ, ಸೊ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಇನ್ನೊಂದು ಬುಕ್ಕಲ್ಲಿ ಇಡ್ತೀರಾ. ಆಯಿತಾ? ಅದೇನಾಗುತ್ತೆ, ನಿಮಗೆ ಕಂಟಿನ್ಯೂಟಿ ಇರೋದಿಲ್ಲ. ಇನ್ನೊಂದು ನಮಗೆಲ್ಲ ಸೈಕಲಾಜಿಕಲ್ ಇದು ಅಂತಂದರೆ ಎಲ್ಲ ಒಂದೇ ಬೈಂಡಲ್ಲಿ ಇಟ್ಟರೆ ಇವಾಗ ಅದು ಎಷ್ಟು ದಪ್ಪ ಇರುತ್ತೆ, ಎಲ್ಲ ಕಡೆ ಈಸಿಯಾಗಿ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆಯಿತಾ? ಆಮೇಲೆ ನಾವು ಯಾವುದನ್ನು ಓದಬೇಕು ಅಂತ ಇರ್ತೀವಿ, ಅದ್ರ ಜೊತೆಗೆ ಪಕ್ಕದಿರುತ್ತೆ, ಅಲ್ಲಿ ಕಾನ್ಸಂಟ್ರೇಷನ್ ಹೊರಟೋಗ್ಬಿಡುತ್ತೆ. ನಮ್ಮದೆಲ್ಲ ಅದೇ ತಾನೆ, ಬಸ್ಸಲ್ಲೇನೋ ಬರ್ದಿದೆಯಲ್ಲ, ಇರುವುದೆಲ್ಲವ ಬಿಟ್ಟು ಪ್ರಿಪೇರ್ ಆಗಬೇಕಾದ್ರೆ ನಾವು ಹಂಗೇನೆ ಅಶೋಕನ ಓದೋಣ ಅಂತ ತಗೊತೀವಿ, ಅವ್ರ ಅಪ್ಪನ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಬಂದಿರ್ತಾರಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇವಾಗ ನಾನು ಫಂಡಮೆಂಟಲ್ ರೈಟ್ಸ್ ಓದಬೇಕಲ್ವಾ, ಜಸ್ಟ್ ಪಿಕ್ ದಟ್ ಫಂಡಮೆಂಟಲ್ ರೈಟ್ಸ್ ಶೀಟ್ಸ್ಗಳು. ಎಲ್ಲ ಟ್ರಾವೆಲ್ ಮಾಡ್ತಿರ್ತೀರ. ನಾವು UPSC ಇರಬೇಕಾದ್ರೆ ಬಾತ್ರೂಮಲ್ಲಿ ಇರಬೇಕಾದ್ರೂ ನ್ಯೂಸ್ ಪೇಪರ್ ಇಟ್ಕೊಂಡು ಹೋಗ್ತಿದ್ವಿ. ಬಾತ್ರೂಮಲ್ಲಿ ಇರಬೇಕು ಅಂತಂದರೆ ಟೈಮ್ ವೇಸ್ಟ್ ಆಗುತ್ತಲ್ಲ. ಮೇನ್ಸು ಪ್ರಿಲಿಮ್ಸ್ ಆದ ತಕ್ಷಣ ಮೇನ್ಸಿಗೆ ಕಡಿಮೆ ಗ್ಯಾಪ್ ಇರುತ್ತೆ, ಅಲ್ಲೂ ಟೈಮ್ ವೇಸ್ಟ್ ಮಾಡ್ತಿರಲಿಲ್ಲ. ಊಟದ ಟೇಬಲ್ ಕೂತ್ಕೊಂತು ಅಂತಂದರೆ ಓದ್ತಿರ್ಲಿಲ್ಲ, ಹಿಂಗೆ 4 ಜನ ಕೂತ್ಕೊಂತಿದ್ವಿ, ಚರ್ಚೆ ಮಾಡ್ತಿದ್ವಿ. ಇದಂದರೆ ಏನು, ಇದಂದರೆ ಏನು. ನಮ್ಮಲ್ಲಿ ಅದೇ ಇಲ್ಲ. ಇವಾಗ ನಾ ಹೇಳ್ತಿರೋದೇನಂದರೆ ಬೆಸ್ಟ್ ಪ್ರಿಪ್ರೇಷನ್ ಏನು ಅಂತಂದರೆ, ಯು ಪ್ರಿಪೇರ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಕಮ್ ಆನ್ ಸ್ಟ್ಯಾಂಡ್ ಹಿಯರ್ ಆ್ಯಂಡ್ ಟೀಚ್ ಅದರ್ಸ್. ನೀವು ಬೇರೆಯವ್ರಿಗೆ ಟೀಚ್ ಮಾಡಿ,
ಅವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಆಮೇಲೆ ಆದಷ್ಟು ಕ್ವಶನ್ಸ್ಗಳನ್ನ ಕೇಳಿ, ಅದು ಸಿಲ್ಲಿದಾರ್ ಆಗಿರಲಿ, ರಿಲೇಟೆಡ್ ಆಗಿರಲಿ, ಅನ್ರಿಲೇಟೆಡ್ ಆಗಿರಲಿ, ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ವಿ ಆರ್ ಹಿಯರ್ ಟು ಟೀಚ್ ಯು ಆರ್ ಗೈಡ್ ಯು. ನಾವು ಹೇಳ್ತೀವಿ, ಇನ್ ಕೇಸ್ ನಮಗೆಲ್ಲ ಗೊತ್ತಿರುತ್ತಾ? ನೋ, ದಟ್ ಈಸ್ ರಾಂಗ್. ನಮಗೆ ಗೊತ್ತಿರೋದಿಲ್ಲ. ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ನಾವು ಓದ್ಕೊಂಡ್ಬಿಟ್ಟು ಮಾಡ್ಬೋದಲ್ವಾ, ನಿಮ್ಗೆ ಹೇಳ್ಬೋದಲ್ವಾ, ಕ್ಲಾರಿಫಿಕೇಶನ್ ಕೊಡ್ಬೋದಲ್ವಾ ಅಲ್ವಾ? ಸೊ ಪ್ರಿಪ್ರೇಷನ್ ಹ್ಯಾಸ್ ಟು ಬಿ ಲೈಕ್ ದಿಸ್. ಓಕೆ, ಮಾಡ್ತೀರಲ್ವಾ? ಸೊ ಯಾರು ಕೇಳ್ತು ಅಂತಂದರೆ ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್ ಅಂತಂದರೆ ನಮ್ಮ ಅಪ್ಪನ ಹೆಸರು ನಮ್ಮ ಅಮ್ಮನ ಹೆಸರು ಅಲ್ಲ ಹೇಳಬೇಕಾಗಿರೋದು. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದರೆ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳ್ತಿರೋದಲ್ಲಿ, ಆಯಿತಾ? ಆಮೇಲೆ ಇನ್ನೊಂದು, ಪ್ರಿಪೇರ್ ಆಗಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿದ್ದೀರಾ, ಈ ಜಿ ಕೆದು ಪೊಲಿಟಿಕಲ್ ಸೈನ್ಸ್ ಇರಲಿ, ಎಕನಾಮಿಕ್ಸ್ ಇರಲಿ, ಅಥವಾ ಜಿಯೋಗ್ರಫಿ ಇರಲಿ, ಯಾವುದೇ ಎಕ್ಸಾಮ್ ತಗೊಂತು ಅಂತಂದ್ರೂ ಬೇಸಿಕಲ್ಲಿ ಒಂದು 10% ಕೇಳ್ತಾನೆ. ಐ ಅಗ್ರಿ. ಬಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಏನಿರುತ್ತೆ ಅಂತಂದರೆ ಆ ವರ್ಷದಲ್ಲಿ ವಿಚ್ ಆರ್ ಇನ್ ನ್ಯೂಸ್, ಯಾವುದು ನ್ಯೂಸಲ್ಲಿರುತ್ತೆ ಅದರ ರಿಲೇಟೆಡ್ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ನೀವು ಪೇಪರ್ ಓದಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಏನೋ ಒಂದು ಬಂತು, ಇವಾಗ ಸರ್ ಹೇಳಿದ್ರು ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಹೇಳಿದ್ರು, ಇವಾಗ ರಾಷ್ಟ್ರಪತಿ ಚುನಾವಣೆ ಆಗಿದೆ, ಆಯಿತಾ? ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಚರ್ಚೆ ಆಗ್ಬೋದು, ಸ್ಪೀಕರ್ ಬಗ್ಗೆ ಚರ್ಚೆ ಆಗ್ತಿದೆ. ಸೊ ಇವಾಗ ನೀವು ಪ್ರಿಪೇರ್ ಆಗಬೇಕಾದ್ರೆ ಯಾವುದ್ರ ಮೇಲೆ ಪ್ರಿಪೇರ್ ಆಗಬೇಕು? ರಾಷ್ಟ್ರಪತಿ ಎಲೆಕ್ಷನ್ನು ಹೇಗೆ ನಡೆಯುತ್ತೆ, ಹೈಯೆಸ್ಟ್ ವೋಟು ಯಾವ ರಾಜ್ಯದಲ್ಲಿದೆ, ಒಂದು ವೋಟು ರಾಷ್ಟ್ರಪತಿ ಎಷ್ಟಿಗೆ ಈಕ್ವಲೆಂಟ್ ಆಗಿರುತ್ತೆ ಅಲ್ವಾ? ಇವಾಗ ಗೆಟಿಂಗ್ ಮೈ ಪಾಯಿಂಟ್. ಸೊ ಕ್ವಶನ್ಸ್ ಕೇಳಿದ್ರೆ ಅದ್ರ ಮೇಲೆ ತಾನೇ ಹೇಳೋದವರು. ಇವಾಗ ಆ್ಯಂಟಿ ಡಿಫೆಕ್ಷನ್ ಲಾ ಎಲ್ಲರೂ ಒಂದು ಪಾರ್ಟಿಗೆ ಹೇಳ್ತಾರೆ, ಇನ್ನೊಂದು ಪಾರ್ಟಿಗೆ. ಮೊದಲು MLAಗಳು ಹೋಗ್ತಾಯಿದ್ರು, ನಾವು ಗ್ರಾಮ ಪಂಚಾಯತಿ ಸದಸ್ಯರು ಹೋಗ್ತಾ ಇದ್ದಾರೆ. ರೆಸಾರ್ಟ್ಗಳಲ್ಲಿ ನೋಡಿ, ಗೆದ್ದವ್ರಿಗೆ ರೆಸಾರ್ಟಲ್ಲಿ ಆರಾಮಾಗಿರ್ಬೋದು. ಇವಾಗ ನೆಕ್ಸ್ಟ್ PDO ಎಕ್ಸಾಮ್ ಕಾಲ್ ಮಾಡ್ತಾರೆ. ಸೊ PDO ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಲ್ವಾ? ಸೊ ಯಾವುದೋ ಒಂದು ಟಾಪಿಕ್ ತಗೊಂಡಾಗ ಇನ್ನೊಂದು ನನ್ನ ಸಜೆಷನ್ ಏನು ಅಂತಂದರೆ, ಒಂದು ಸಿಲೆಬಸ್ ಗೊತ್ತಿರಬೇಕು, ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗೊತ್ತಿರಬೇಕು. ಆ್ಯಂಡ್ ಮೈ ಸಜೆಷನ್ ಈಸ್ ದ್ಯಾಟ್ ನೀವು ಯಾವುದೋ ಒಂದು ಟಾಪಿಕ್ನ ಓದಿದ್ರಿ, ನೀವೇ ಪೇಪರ್ ಸೆಟ್ಟರ್ ಆಗಿ. ಇಫ್ ಐ ಬಿಕಮ್ ಅ ಪೇಪರ್ ಸೆಟ್ಟರ್, ನಾನು ಯಾವ ರೀತಿ ಕ್ವಶನ್ಸ್ನ ರೆಡಿ ಮಾಡ್ತೀನಿ, ಜಸ್ಟ್ ರೆಡಿ ಮಾಡಿ ನೀವು ಸಾಕು. ನಾನು ಹೇಳ್ತಿದ್ದೀನಲ್ಲ, ಒಂದು ಟಾಪಿಕಿಗೆ ಒಂದು 5 ಕ್ವಶನ್ ರೆಡಿ ಮಾಡಿ ಸಾಕು. ಯಾಕೆ ಅದನ್ನು ಹೇಳ್ತಿದ್ದೀನಿ ಅಂತಂದರೆ, ನೆಕ್ಸ್ಟ್ ನೀವು ಪ್ರಿಪೇರ್ ಆಗ್ತಿರಲ್ಲ, ಆಗ ನೀವು ಯಾವುದೇ ಟಾಪಿಕ್ ತಗೊಂತು ಅಂತಂದರೆ ಈ ಕ್ವಶನ್ಸ್ಗಳಲ್ಲಿ ಓಡ್ತಾ ಇರುತ್ತೆ. ನೀವು ಈ ಕ್ವಶನ್ಸ್ಗಳನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಅದ್ರ ಮುಖಾಂತರ ನೀವು ಪ್ರಿಪೇರ್ ಆಗ್ತಾ ಇರ್ತೀರ. ದಟ್ ವಿಲ್ ಬಿ ದಿ ಬೆಸ್ಟ್ ವೇ ಆಫ್ ಪ್ರಿಪ್ರೇಷನ್. ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್, ವೈ ಈಸ್ ದಿಸ್? ಇನ್ಫ್ಲೇಷನ್ ಯಾಕೆ ಅಂದರೆ ಏನು? ಗೊತ್ತಾಯ್ತಲ್ಲ? ಈಗ ಇನ್ಫ್ಲೇಷನ್ನು ತುಂಬ ಹೈಪಲ್ಲಿದೆ, ರಾಷ್ಟ್ರಗಳೇ ಮುಳುಗೋಗ್ತಾ ಇದೆ, ಆಯಿತಾ? ಯಾಕೆ? ರೀಸನ್ಸು, ಅದನ್ನು ಹೆಂಗೆ ಕಂಟ್ರೋಲ್ ಮಾಡುತ್ತೆ? ಸೊ ಅವೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ಗೊತ್ತಾಯ್ತಲ್ವ? ಪೇಪರಲ್ಲಿ ಬರ್ತಾ ಇರುತ್ತೆ, ಎಡಿಟೋರಿಯಲ್ಸ್ ಬರುತ್ತೆ, ಆ ಎಡಿಟೋರಿಯಲ್ಲಿ ಯಾವ ಟು ಕೀಪ್ ದ್ಯಾಟ್. ಓಕೆ, ಅರ್ಥ ಆಯ್ತಲ್ಲ? ಇದರಲ್ಲಿ ನಾ ಚರ್ಚೆ ಮಾಡಿರೋದ್ರಲ್ಲಿ ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂತಂದರೆ, ಇದುವರೆಗೆ ಮಾಡಿರೋದ್ರಲ್ಲಿ ಐ ಆಮ್ ದೇರ್ ಟು ಹೆಲ್ಪ್ ಯು. ನಾನೇನು ಹೇಳ್ತಿರೋದು ಏನು ಅಂತಂದರೆ, ರಿಸೋರ್ಸ್ ಪರ್ಸನ್ಸ್ಗಳು ಬರ್ತಾರಲ್ಲ, ಅವರು ಇನ್ನೊಂದು ಸತಿ ಬರ್ತಾರೆ ಅನ್ನೋದು ಡೌಟು. ಅವ್ರಿಗೆ ಅವ್ರದ್ದೇ ಟೈಮ್ ಇರುತ್ತೆ, ಅಥವಾ ನೀವು ಬರೋದಿಲ್ಲ, ಅವ್ರು ಬರೋದಿಲ್ಲ. ಯಾವಾಗ್ಲೂ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಹೆಂಗಿರಬೇಕು ಅಂತ ಹೇಳ್ತು ಅಂತಂದರೆ, ಮತ್ತೆ ಅವ್ರು ಸಿಗಲ್ಲ ಅಂತ ಅಂದ್ಕೊಂಡು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡಬೇಕು. ಇನ್ನೊಂದು ಸತಿ ಬರ್ತಾರೆ ಅವಾಗ ಕೇಳೋಣ. ನೋ 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 ನೋ, ಟುಮಾರೋ ಇಸ್ ಟುಮಾರೋ. ನೀವಿರ್ತಿರೋ ಗೊತ್ತಿಲ್ಲ, ನಾವಿರ್ತೀವೋ ಗೊತ್ತಿಲ್ಲ. ಇರಬೇಕಾದ್ರೆ ತಿಳ್ಕೊಳ್ಬೇಕು. ಸೊ ಅದಕ್ಕೆ ನಾನು ನಿಮ್ಗೆ ಕೇಳ್ತಿರೋದು, ಐ ರಿಕ್ವೆಸ್ಟ್ ಯು, ಇವಾಗ ಏನು ಚರ್ಚೆ ಮಾಡಿದ್ವಿ, ಯಾವ ರೀತಿ ಸಿಲೆಬಸ್ ಗೊತ್ತಿರಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗೊತ್ತಿರಬೇಕು, ಮತ್ತು ಆ ಕ್ವಶನ್ ಪೇಪರ್ನ ಯಾವ ರೀತಿ ನೋಡಬೇಕು, ನೋಡಾದ್ಮೇಲೆ ಯಾವ ರೀತಿ ನೋಟ್ಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಇದರಲ್ಲಿ ಏನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಐ ವಿಲ್ ಟ್ರೈ ಟು ಹೆಲ್ಪ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್,
ಬಾಯಿ ಬಿಡೋದು ಕಲೀರಿ. ಬಾಯಿ ಅಂತಂದರೆ ಆಕಳಿಸೋದಲ್ಲ, ಪ್ರಶ್ನೆ ಹಾಕೋದು ಕಲೀರಿ. ಆಯಿತಾ? ಎಲ್ಲಿವರೆಗೆ ನಾವು ಪ್ರಶ್ನೆ ಹಾಕೋದಿಲ್ಲ ಅಲ್ಲಿವರೆಗೆ ನಮಗೆ ಕ್ಲಾರಿಟಿ ಬರೋಲ್ಲ. ಅಂದರೆ ನಮಗೆ ಅಂದರೆ ನಿಮಗೆ. ಆಮೇಲೆ ಮೇಸ್ಟ್ರಿಗಳಿಗೆ ಇನ್ನೊಂದೇನು ಗೊತ್ತಾ, ಬೇರೆಯವ್ರ ಪ್ರಶ್ನೆ ಹಾಕ್ದವ್ರ ಮೇಲೆ ಪ್ರಶ್ನೆ ಹಾಕ್ತೀವಿ ನಾವು. ಯಾವಾಗ ಗೊತ್ತಾ? ನಮಗೇನು ಗೊತ್ತಿರಲ್ವಲ್ಲ. ಫಂಡಮೆಂಟಲ್ ರೈಟ್ಸು ಆರ್ಟಿಕಲ್ 14 ಏನು ಹೇಳುತ್ತೆ ಮರ್ಸ್ಕೊಬಿಟ್ಟಿರ್ತೀವಿ. ಅದು ಗೊತ್ತಿಲ್ವ ನಿಮಗೆ ಅಲ್ವಾ? ಸೊ ಅದು ಯಾವಾಗ ಅಂತಂದರೆ, ಯಾವಾಗ ಮೇಸ್ಟ್ರುಗಳು ಅದು ಗೊತ್ತಿಲ್ಲ ನಿಮಗೆ ಅಂತಂದರೆ ಅವ್ರಿಗೂ ಗೊತ್ತಿರಲ್ಲ ಅಂತ. ಅದು ಅಂದರೆ ಕ್ಲಾರಿಟಿ ಇರೋದಿಲ್ಲ, ಗೊತ್ತಿರುತ್ತೆ ಅವರಿಗೆ, ತಕ್ಷಣಕ್ಕೆ ಬರಲ್ಲ ಅಂತ. ಓಕೆ, ಏನಾದ್ರು ಇತ್ತು ಅಂತಂದರೆ ಯು ಕ್ಯಾನ್ ಆಸ್ಕ್. ಯಾವತ್ತೂ ಅಷ್ಟೇ, ಯಾವುದೇ ಕೋಚಿಂಗ್ ಸೆಂಟರಿಗೆ ಹೋಗಿ, ಎಲ್ಲಿಗೆ ಹೋಗಿ, ಕೋಚಿಂಗ್ ಸೆಂಟರ್ ವಿಲ್ ಹೆಲ್ಪ್ ಓನ್ಲಿ 2 to 5%. ಅದನ್ನು ನಿಮ್ಮ ಮೈಂಡಲ್ಲಿ ಯಾವಾಗಲೂ ಇರಲಿ. ಇನ್ 95% ಇಟ್ ಈಸ್ ಯುವರ್ ಓನ್ ಎಫರ್ಟ್ ದಟ್ ವಿಲ್ ಮೇಕ್ ಯು ಇನ್ ದ ಲಿಸ್ಟ್. 95% ಓದಬೇಕಾ ಸರ್, ಎಫರ್ಟ್ ಹಾಕಬೇಕಾ ಸರ್? ನೋ. 30 to 35% ಎಫರ್ಟ್ ಹಾಕಿ ಸಾಕು. ಅಷ್ಟೇ ಬೇಕಾಗಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಇವಾಗ ನೀಟಲ್ಲಿ ಎಷ್ಟು ಕ್ವಶನ್ಸ್ಗಳಿರ್ತವೆ? 150 ಕ್ವಶನ್ಸ್ ಇರುತ್ತಾ? ಎಷ್ಟು ಮಾರ್ಕ್ಸ್ ಬಂದರೆ ನೀಟಿಗೆ ಸೆಲೆಕ್ಟ್ ಅಂತ ಹೇಳ್ತಾರೆ? 150ಕ್ಕೆ 150 ಕ್ವಶನ್ ಮಾಡಿದವ್ರು ಮಾತ್ರ ಸೆಲೆಕ್ಟು ಅಂತ ಹೇಳ್ತಿದ್ದಾರಾ? ಎಷ್ಟು ಹೇಳ್ತಿದ್ದಾರೆ? 40%, 45%, 50-55 ಬಂತು ಅಂತಂದರೆ ನೀವು JRF. ಸೊ ಅಂತಂದರೆ 150ರಲ್ಲಿ 50% ಅನ್ನೋದು ಎಷ್ಟಾಯಿತು? 75 ಕ್ವಶನ್ನು. ರೈಟ್? 150ಕ್ಕೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಆಮೇಲೆ ಇನ್ನೊಂದೆಲ್ಲ ಏನು ಅಂತಂದರೆ GK ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ನಿಮ್ಮನ್ನು GK ಲಿಸ್ಟಿಗೆ ತರಿಸಲ್ಲ. GK ಏನಿದ್ರು ನೀವು ಅಸಿಸ್ಟೆಂಟ್ ಪ್ರೊಫೆಸರು UPSC ಅಲ್ಲೆಲ್ಲ ಬರೆದಾಗ ಏನು ಮಾಡುತ್ತೆ ಅಂತಂದರೆ, ಎಸ್ಪೆಷಲಿ ಅಸಿಸ್ಟೆಂಟ್ ಪ್ರೊಫೆಸರು ನೆಟ್ಟು ಇದರಲ್ಲೆಲ್ಲ, ನೀವು GKಲಿ ಒಂದೊಂದು ಕ್ವಶನ್ ಜಾಸ್ತಿ ತೆಗೆದಷ್ಟು ನೀವು ಒಂದೊಂದು ರ್ಯಾಂಕ್ ಮೇಲೆ ಹೋಗ್ತೀರ ಅಷ್ಟೇ. ಬಟ್ ಲಿಸ್ಟಿಗೆ ಬರಬೇಕು ಅಂತಂದರೆ ನನ್ನ ಆಪ್ಷನಲ್ಲೇ. ಯಾಕೆಂದರೆ ಆಪ್ಷನಲ್ಲಿ ಐ ಕ್ಯಾನ್ ಗೆಸ್ ಈ ಕ್ವಶನ್ ಬರುತ್ತೆ ಅಂತ. ನೀವು GKಲಿ ಎಲ್ಲಿಂದ ಕ್ವಶನ್ ಕೇಳ್ತಾನೆ, ಯಾವ ರೀತಿ ಕ್ವಶನ್ ಕೇಳ್ತಾನೆ, ಕ್ಯಾನ್ ಯು, ಇಸ್ ಇಟ್ ಪಾಸಿಬಲ್? ನೋ. ಇವಾಗ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವುದಕ್ಕೆ? ಸಬ್ಜೆಕ್ಟ್ ಮೇಲೆ. ಇವಾಗ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ದು ಮೊನ್ನೆ ಆಯ್ತಲ್ಲ, ಅದ್ರದ್ದು ಸುಮ್ಮನೆ ಹಂಗೆ ಮಾರ್ಕ್ ಲಿಸ್ಟ್ಗಳೆಲ್ಲ ಬಿಟ್ಟಿದ್ದಾರೆ. ಎಕನಾಮಿಕ್ಸಲ್ಲಿ 187 ಎಕನಾಮಿಕ್ಸಲ್ಲೇ ತಗೊಂಡಿದ್ದಾರೆ. ಇಲ್ಲಿ ಗಂಗೋತ್ರಿ ಹುಡುಗಿ 187. ಆಯಿತಾ? GKಲಿ ಒಂದು 22 ತಗೊಂಡಿರ್ಬೇಕು ಅಂತ ಅನಿಸುತ್ತೆ, ಐ ಡೋಂಟ್ ನೋ. ನಮ್ಮ ಬರೀ ಸಬ್ಜೆಕ್ಟ್ ಹೇಳ್ತಿರೋದು. 187 ಸಾಕು ಅವಳಿಗೆ ಫಸ್ಟ್ ರ್ಯಾಂಕು. GK ಬೇಕಾಗೇ ಇಲ್ಲ. ಅವಳಿಗಿಂತ ಬೇರೆಯವರು 150, 140, 130ರಲ್ಲಿದ್ದಾರೆ. ಇವರು 187 ತಗೊಂಡ್ಬಿಟ್ಟಿದ್ದಾರೆ. GK 0 ಆದ್ರೂ ಅವ್ರ ಫಸ್ಟ್ ರ್ಯಾಂಕೇ. ಸೊ ಹಿಡ್ದಿರೋದು ಯಾವುದು? 155, 154 ತಗೊಂಡಿದ್ದಾರೆ. ಆಫ್ನಲ್ಲಿ 150 ತಗೊಂಡಿದ್ದಾರೆ. ಇನ್ನು GKಲಿ 15-20 ತಗೊಂಡು ನೀವು ಏನು ಮಾಡ್ತೀರಾ? ಅದಕ್ಕೆ ನಾನು ಎಕನಾಮಿಕ್ಸ್ ಯೂಸ್ ಟು ಟೀಚ್. ಕೆಲವು ಸ್ಟೂಡೆಂಟ್ಸ್ಗಳು ಬರ್ತಿದ್ರು, ನಾನು ಫ್ರೀಯಾಗಿ ಮನೆಯಲ್ಲೇ ಎಲ್ಲ ಹೇಳ್ಕೊಡ್ತಿದ್ದೆ. ನಾನು ಅವ್ರಿಗೆ ಹೇಳ್ತಿದ್ದೆ, ಆಪ್ಷನಲ್ಲು ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಯೋಚನೆ. ಲಾಸ್ಟಲ್ಲಿ ಅವ್ರು ಏನಂತಾರೆ, ಸರ್ GK ಅಂದ್ಕೊಂಡು ಹೋದ್ರು. ಆಪ್ಷನಲ್ ಟೈಮ್ನ GK ನುಂಗ್ತು. GK ಪೇಪರ್ ನೋಡಾದ್ಮೇಲೆ, ಸಾರ್ ಏನೆಲ್ಲ ಓದಿದ್ವಿ, ಒಂದು ಬಂದಿಲ್ಲ ಸರ್, ಅದು ಯಾರು ಪೇಪರ್ ಸೆಟ್ ಮಾಡಿದ್ರು ಸರ್, ಅದನ್ನು ನೀವು ಇಲ್ಲಿಗೆ ಮಾಡಿದರೆ? ಈಗ ಬಾರ್ಡರಲ್ಲಿದ್ದಾರೆ, ಸೆಲೆಕ್ಷನ್ ಆಗಲಿಲ್ಲ ಅಂತಂದರೆ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಯಾವಾಗ ಕಾಲ್ ಮಾಡ್ತಾರೋ ಯಾರಿಗೆ ಗೊತ್ತು. ಸೊ ನಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಜೆಷನ್ಸ್ ಟು ಯು ಈಸ್ ದಟ್ ಆಪ್ಷನಲ್ ಪೇಪರೇ ನಿಮ್ಮ ಕೈ ಹಿಡಿಯೋದು. ಯಾಕೆಂದರೆ ನಿಮಗೆ ಗೊತ್ತಿರೋದೇ ಆಪ್ಷನಲ್ಲು. ಬೇಕೋ ಬೇಡವೋ, ಇಷ್ಟನೋ ಇಷ್ಟ ಇಲ್ವೋ, 3 ವರ್ಷ + 2 ವರ್ಷ ಓದಿರ್ತೀರ, ಏನಾರು ಕೇಳಿರ್ತೀರ ಅಲ್ವಾ? ಆಪ್ಷನಲಲ್ಲಿ GK ಕೇಳಿರ್ತೀವಾ? ನೋ ಅಲ್ವಾ? ಉಕ್ರೇನು ಅದೇನೋ ಯುದ್ಧ ಏನೋ ಆಯ್ತಂತೆ ಅಲ್ವಾ? ಯಾವುದೋ ಅಮೇರಿಕನೋ ಏನೋ
ರಷ್ಯನೇನಾ ಅದು? ಶ್ಯೂರ್, ರಷ್ಯಾನಾ ಸರ್ ಅದು? ಹೌದಾ, ಓಕೆ. ಯುಕ್ರೇನ್ದು ಕ್ಯಾಪಿಟಲ್ ಸಿಟಿ? ಕಿವಿಯಾ? ರಷ್ಯಾದು ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅದು? ಜಸ್ಟ್ ಅದು ಆನ್ಸರ್ ಕರೆಕ್ಟು. ನಾನು ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅಂದ ತಕ್ಷಣ ಇವಾಗ ಗೆಟಿವ್ ಎ ಪಾಯಿಂಟ್. ನನಗೆ ಯಾವ ಕ್ಲಾರಿಟಿ? ಎಸ್ ಸರ್, ನಿಮ್ಮ ಹೆಸರೇನು? ಹಾಂ, ಚೇತನೇನಾ? ಮತ್ತೆ ಹೇಳ್ತಿದ್ದೀರಾ ಚೇತನೇನಾ ಅಂತಂದರೆ ಎಸ್ ಸರ್ ಚೇತನ್ ಅಂತಿದ್ದೀರಾ. ಅದನ್ನು ಹಂಗೆ ಹೇಳಿ. ಉಕ್ರೇನ್ ಕ್ಯಾಪಿಟಲ್ಲು ಯಾಕೆ ಅದನ್ನು ಹೇಳ್ತಿಲ್ಲ? ಯಾಕೆಂದರೆ ನನ್ನ ಹೆಸರುಗಳು ಸಾವಿರಾರು ಸತಿ ನಾನು ಕರೀಲಿಲ್ಲ, ನನ್ನ ಹೆಸರು ಹೇಳಲಿಲ್ಲ ಅಂತಂದ್ರೆ ಬೇರೆಯವ್ರು ಎಷ್ಟೊಂದು ಸತಿ ಕರೆದ್ಬಿಟ್ಟು ರಿಪಿಟೇಷನ್ ಆಗ್ಬಿಟ್ಟಿದೆ, ರಿವಿಷನ್ ಆಗ್ಬಿಟ್ಟಿದೆ. ಇವಾಗ ಯುಕ್ರೇನ್ ಸುತ್ತಮುತ್ತ ಇರೋ ಕಂಟ್ರೀಸ್ಗಳ ಹೆಸರು ಕೇಳ್ತೀನಿ ನಾನು, ಯಾಕೆ ಕೇಳಬಾರ್ದು? ಇಫ್ ಐ ಬಿಕಮ್ ಅ ಪೇಪರ್ ಸೆಟ್ಟರು, ಯುಕ್ರೇನ್ ಕೇಳಿದ್ರೆ ನೀವು ಪೇಪರ್ಲೆಲ್ಲ ಓದ್ಬಿಟ್ಟಿರ್ತಾರೆ, ನನಗೂ ಗೊತ್ತು. ಯುಕ್ರೇನ್ ಸುತ್ತ ಇರೋದು ಓಕೆ, ಕರ್ನಾಟಕ ಸುತ್ತ ಇರೋದು ರಾಜ್ಯಗಳು ಹೇಳಿ. ಕರ್ನಾಟಕ ಸುತ್ತ ಇರೋದು ರಾಜ್ಯಗಳು ಓದ್ಬಿಟ್ಟಿರ್ತೀವಿ. ಅದರಲ್ಲಿ ದೊಡ್ಡ ರಾಜ್ಯ ಚಿಕ್ಕ ರಾಜ್ಯ ಅವರು ಇದರಲ್ಲಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೀರಿ. ಗೆಟ್ ಹಿಮ್ ಅ ಪಾಯಿಂಟ್. ಅರ್ಥ ಆಗ್ತಿದೆಯಲ್ವಾ ನಾನು ನಿಮಗೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅಲ್ವಾ? ಪೇಪರ್ ಸೆಟ್ಟರ್ ಆದಾಗ ನಾನು ಈ ರೀತಿ ಯೋಚನೆ ಮಾಡ್ತೀನಿ. ಸೊ ಜಿಕೆಲ್ಲ ಇಲ್ಲ ಎಕನಾಮಿಕ್ಸ್ ಪೇಪರೆಲ್ಲ ಕೇಳಿದರು. ಸೌತ್ ಇಂಡಿಯಾದನ್ನು ಎಕ್ಸಾಂಪಲ್ ಕೊಟ್ಬಿಟ್ಟು ಪರ್ ಕ್ಯಾಪಿಟ ಇನ್ಕಮ್ಮು ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಇದೆ, ಯಾವ ರಾಜ್ಯದಲ್ಲಿ ಲೋಯೆಸ್ಟ್ ಇದೆ ಅಂತ ಕೇಳಿದರು. ಇಂಡಿಯಾದ ಕೇಳಿಲ್ಲ ಅವನು. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಕರ್ನಾಟಕ ಸುತ್ತಮುತ್ತ ಇರೋದು ಕೇಳಿದ್ದಾನೆ. ಈಗ GST ಅಂತ ಇದೆ, ನ್ಯೂಸಲ್ಲಿದೆ. ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಅಮಾಂಗ್ ದಿಸ್ ಸ್ಟೇಟ್ಸ್ ಅಂತ ಕೇಳ್ತಾನೆ. ನಾವು ಪೇಪರಲ್ಲಿ ಓದ್ಬೇಕಾದ್ರೆ ಅದರಲ್ಲಿ ಓದ್ಬೇಕಾದ್ರೆ ಹೈಯೆಸ್ಟು ಅದು ಅಂತ ಕೇಳಿರ್ತೀವಿ, ಲೋಯೆಸ್ಟು ಅದು ಅಂತ ಕೇಳಿರ್ತೀವಿ. ಅವನೇನು ಮಾಡ್ತಿದ್ರೆ ಮಧ್ಯದಲ್ಲಿ 4 ಕೊಟ್ಬಿಟ್ಟು ಇದರಲ್ಲಿ ಹೈಯೆಸ್ಟು ಅಂತಾನೆ. ಮೊದಲೆಲ್ಲ ಹೆಂಗೆ ಕೇಳ್ತಿದ್ರು ಅಂದರೆ ಟಾಪಲ್ಲಿ ಒಂದು 5, ಕೆಳಗಡೆ ಒಂದು 5 ಓದ್ಕೊಂಡು ಇದ್ದಿದ್ರೆ ಆಗ್ಬಿಡೋದು. ಈಗ ಅವನು ಹಂಗೆ ಕೇಳ್ತಿಲ್ಲ. ಈ ಸಾಸ್ಕಿ ಬೇರೆ ಯಾವುದೋ 4 ಸ್ಟೇಟ್ ಕೊಟ್ಬಿಟ್ಟು ಇದರಲ್ಲಿ ಹೈಯೆಸ್ಟ್ ಯಾವುದು ಅಂತಾನೆ. ಆದರೆ ಪೇಪರ್ ಸೆಟ್ ಮಾಡಬೇಕಾದ್ರೆ ಅವನು ಸುಮ್ಮನೆ ರ್ಯಾಂಡಮ್ಲಿ ತಗೊಳ್ತಿಲ್ಲ. ಅವನು ನನ್ನ ರಾಜ್ಯದ ಅಂತ ಬಂದಾಗ ನನ್ನ ರಾಜ್ಯದಲ್ಲಿ ಗಮನದಲ್ಲಿ ಇಟ್ಕೊಂಡು ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡ್ತಿದ್ದಾನೆ. ಇದು ಯಾವಾಗ ಗೊತ್ತಾಗುತ್ತೆ? ನಾವು ಗೊತ್ತಾಯ್ತಲ್ವಾ? ಇದು ಆಗಬೇಕು. ಈ ರೀತಿನ ಪ್ರಿಪ್ರೇಷನ್ ಆಯಿತು ಅಂತಂದರೆ ವಿಲ್ ಗೋನ್ ಟು ಸ್ಟಾಪ್ ಮೀ. ನೋ ಬಡಿ ಕ್ಯಾನ್ ಸ್ಟಾಪ್ ಮೀ. ನಾನು ಹೇಳ್ತೀನಿ ಹಿಮಾಲಯ ಪರ್ವತ ನಾನು ಕಾಲು ಕೆಳಗೆ ಅಂತೀನಿ. ಹಿಮಾಲಯ ಪರ್ವತ ಇವ್ರ ಕಾಲು ಕೆಳಗಡೆ ಏನು ಮಾರ್ಯ ಬ್ಲಫು? ಹಿಮಾಲಯ ಪರ್ವತ ಮೇಲೆ ಹತ್ತು ನಿಂತ್ಕೊಳ್ಳಿ, ಆವಾಗ ಹಿಮಾಲಯ ಪರ್ವತ ನಿಮ್ಮ ತಲೆ ಮೇಲೆ ಇರುತ್ತಾ ನಿಮ್ಮ ಕಾಲು ಕೆಳಗಡೆ ಇರುತ್ತಾ? ಅಷ್ಟೇ. ದಟ್ ಈಸ್ ದ ಥಿಂಗ್. ಎಷ್ಟು ಜನ ಹತ್ತಿದ್ದಾರೆ? ಹ್ಯಾಂಡಿಕ್ಯಾಪ್ ಹತ್ತಿದ್ದಾರೆ ಹಿಮಾಲಯ ಪರ್ವತ. ಆವಾಗ ಹಿಮಾಲಯ ಪರ್ವತ ಅವ್ರು ಹತ್ತು ನಿಂತ್ಕೊಂಡಾಗ ಹಿಮಾಲಯ ಪರ್ವತ ಅವ್ರ ತಲೆ ಮೇಲೆ ಇರಲಿಲ್ಲ, ಅವ್ರ ಕಾಲು ಕೆಳಗಡೆ ಇತ್ತು. ನಾನು ಫಸ್ಟ್ ಹೇಳಿದಾಗ ಅಹಂಕಾರ ಅಂತ ಬರುತ್ತೆ. ಹೇಳೋರು 1000 ಹೇಳ್ಕೊಳ್ಳಿ, ನಾನು ಹಿಮಾಲಯ ಪರ್ವತ ನಾನು ಕಾಲು ಕೆಳಗೆ. ಹತ್ತು ನಿಂತ್ಕೊಂಡಾದ್ಮೇಲೆ ಎಸ್ ಇಟ್ ಈಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ದಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಹ್ಯಾಸ್ ಟು ಬಿ ವಿತ್ ಅಸ್. ನಾನು ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬರು ಗಂಗಾಧರ್ ಅಂತ, ಇವಾಗ ನಾನು ಏನಾದ್ರು ನಿಂತಿದ್ದೀನಿ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಗಂಗಾಧರ್. ಆಮೇಲೆ ಒಂದಷ್ಟು ಜನ ಲೆಕ್ಚರ್ಸ್, TM ವಿಜಯಭಾಸ್ಕರ್ ಸರ್ ಅಂತ ಇದ್ರಲ್ಲ, ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿ ಆದ್ರಲ್ಲ, ಈ ಈಸ್ ದ ಪರ್ಸನ್ನು. ಮತ್ತು ತುಷಾರ್ ಗಿರಿನಾಥ್ ಸರ್ ಅಂತ ಅವ್ರ ಅಂಡ್ರಲ್ಲಿ ಇದ್ದರು. ಆವಾಗ ಇಲ್ಲಿ ಮೈಸೂರು DC ಆಗಿದ್ದಾಗ ನಮ್ಮಪ್ಪ ನೀನು IAS ಮಾಡು ಅಂತ. ನಾನು ನೋಡಿದ್ರೆ ಓದು ಅಂದರೆ ಆಗಲ್ಲ.
ನನ್ನ ಲೈಫಲ್ಲಿ 3rd ಕ್ಲಾಸ್ ಮೇಲೆ ಯಾವುದು ಸ್ಕೋರೇ ಮಾಡಿಲ್ಲ. ಆಯಿತಾ, ನನ್ನ ಸ್ಕೋರೇ 3rd ಕ್ಲಾಸು. ಗಂಗೋತ್ರಿಯಲ್ಲಿ ಬಂದಾಗ 2nd ಕ್ಲಾಸು 575. ಅದರ್ವೈಸು ಡಿಗ್ರಿಯಲ್ಲಿ 900ಗೆ 401, ಪಿ ಯು ಸಿಯಲ್ಲಿ 222, 600ಗೆ. ಬಟ್ ಐ ಆಮ್ ಹ್ಯಾಪಿ ದಟ್ ನನಗೆ TM ವಿಜಯಭಾಸ್ಕರ್ ಸರ್ ಥರ ಸಿಕ್ಕಿದ್ರು, ತುಷಾರ್ ಗಿರಿನಾಥ್ ಸರ್ ಥರ ಸಿಕ್ಕಿದ್ರು, ನಮ್ಮ ಅಪ್ಪನ ಥರ ಅಪ್ಪ ಸಿಕ್ಕಿದ್ರು. ಅವ್ರಿಗೆ ಗೊತ್ತಿತ್ತು ನಾನು ಫೇಲಾಗಿ ಪಾಸಾಗಿರೋದು. ನೀವು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ನೋಡ್ತು ಅಂತಂದರೆ ನಾನು ಹೇಳ್ತಿದ್ದೀನಿ, ಅಸಿಸ್ಟೆಂಟ್ ಪ್ರೊಫೆಸರು ಸೆಲೆಕ್ಟ್ ಆಗಿದೆ, ವೆರಿಫಿಕೇಷನ್ ಮಾಡಬೇಕಲ್ವಾ. ವೆರಿಫಿಕೇಷನ್ ಮಾಡಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ಸ್ಗಳೆಲ್ಲ ತೊಗೊಂಡೋಗ್ಬೇಕಾ. ನಾನು ಹಿಂಗೆ ಮಾರ್ಕ್ಸ್ ಕಾರ್ಡ್ ಹಿಂಗೆ ಕೊಡ್ತಾಯಿದ್ದೀನಿ ಹಿಂಗೆ. ಲಾಸ್ಟಲ್ಲಿ ಅವರು ತಾತಪ್ಪ ಇದ್ದರು, ವಯಸ್ಸಾದವರು. ಅವರು ಕ್ಯಾನ್ ಐ ಗಿವ್ ಯು ಒಂದು ಸಜೆಷನ್ ಅಂತ ಅಂದರು. ಹೇಳಿ ಸರ್ ಅಂತಂದರೆ, ಇದನ್ನೆಲ್ಲ ಯೂನಿವರ್ಸಿಟಿಗೆ ಹೋಗಿ ತೂಕ ಹಾಕ್ಬಿಡಿ, ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರೆ, ಅದನ್ನು ತಗೊಬಿಡಿ ಅಂತ. ನನಗೆ ಯೂನಿವರ್ಸಿಟಿಗೆ ಹೋಗಿ ಇಷ್ಟೊಂದು ಮಾರ್ಕ್ಸ್ ಕಾರ್ಡ್ ಕೊಡ್ತು ಅಂದರೆ ಒಂಥರ ಏನೋ. ಬಟ್ ಅವರು ಅಂದರೆ ಅಷ್ಟು ಮಾರ್ಕ್ಸ್ ಕಾರ್ಡ್ ಇದೆ. ಬಟ್ ಇಫ್ ಐ ಥಿಂಕ್ ಐ ಆಮ್ ನಾಟ್ ಕೇಪಬಲ್, ನಮ್ಮಪ್ಪ ಇವನು ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದರೆ, ಆಮೇಲೆ ನಮ್ಮ ರಿಲೇಟಿವ್ಸ್ಗಳು ಸನ್ಮಾನ ಮಾಡೋರು ಯಾವಾಗಲೂ ಜಾಸ್ತಿ ಅಲ್ವಾ. ಆಮೇಲೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ಇರ್ತಾರೆ, ಅವರೆಲ್ಲರೂ ಜೊತೆಲೇ ಇರ್ತಾರೆ. 3 Idiot ಮೂವಿ ನೋಡಿದ್ದೀರಾ? ಅದರಲ್ಲಿ ರಿಸಲ್ಟ್ ಬಂದಾಗಿದೆಯಲ್ಲ, ಜೊತೆಲಿ ನಾವು ಒಂದೇ ಫ್ಲ್ಯಾಟಲ್ಲಿ ಇತ್ತು ಅಂತಂದರೆ ದೇ ವಿಲ್ ಬಿ ವೆರಿ ಹ್ಯಾಪಿ. ಆಯಿತಾ, ಅವರಿಬ್ಬರು ರಿಸಲ್ಟಲ್ಲಿ ಪಾಸಾಗಿರ್ತಾರೆ. ಅಮೀರ್ ಖಾನ್ ಫೇಲ್ ಆಗಿದ್ದಾನೆ ಅಂತ ಅಂದ್ಕೊಂಡು ದುಃಖ ಪಡ್ತಿರ್ತಾರೆ. ಯಾವಾಗ ಅವ್ನು ಫಸ್ಟು ಅಂದ ತಕ್ಷಣ ನನ್ನ ಮಗ ನಮ್ಮನ್ನೇ ಬಿಟ್ಬಿಟ್ಟು ಅದಕ್ಕೆ ಯಾವಾಗಲೂ ರಿಲೇಟಿವ್ಸ್ಗಳನ್ನ ಮತ್ತು ಫ್ರೆಂಡ್ಸ್ಗಳನ್ನ ಅವ್ರಿಲ್ಲದೆ ಬದುಕೋಕ್ಕಾಗೋದಿಲ್ಲ, ಅವರಿಂದ ಜೀವನವೂ ಇಲ್ಲ. ಎರಡೂ ಕಾಲು ಎಳಿತಿರ್ತಾರೆ ಮತ್ತು ಬೂಸ್ಟಪ್ಪು ಮಾಡ್ತಿರ್ತಾರೆ. ಕಾಲು ಎಳೆಯೋರು ನಮ್ಗೆ ಜಾಸ್ತಿ ಇರಬೇಕು, ಸನ್ಮಾನ ಮಾಡೋರು ಜಾಸ್ತಿ ಇರಬೇಕು. ನಾ ಹೇಳಿದ್ನಲ್ಲ, ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ನನ್ನ ಅಪ್ಪನ ಎದುರುಗಡೆ ನಮ್ಮ ರಿಲೇಟಿವ್ಗಳು ಇವನು ಏನು ಸಾಧಿಸ್ತಾನೆ, ಎಲ್ಲನೂ ಹಾಳು ಮಾಡಿದ್ದಾನೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಮ್ಮಪ್ಪ ನೋಡ ಹಿಂಗೆ ಹೇಳ್ತವ್ರೆ. ನಮ್ಮಪ್ಪ ಅವಾಗ್ಲೂ ನನ್ನ ಫೇವರಿಸಮ್ ಮಾಡಿದ್ರೆ, ನನ್ನ ಮಗ ಮಾಡೇ ಮಾಡ್ತಾನೆ ಅಂತ. ಅವ್ರಿಗೇನೋ ಕಾನ್ಫಿಡೆನ್ಸು. ನನ್ನ ಅಪ್ಪನ ಎದುರಿಗೆ ಬೇರೆಯವರು ನಮ್ಮಪ್ಪನ ರೇಗಿಸಿದ್ರೆ ಓಪನ್ನು ನೋಡೋಣ. IIT ಮಾಡಿರೋರು ಆಯಿತಾ, MBA IIM ಮಾಡಿರೋರು UPSC ಪ್ರಿಲಿಮ್ಸ್ ಕೆಲವು ಸತಿ ಕ್ಲಿಯರ್ ಮಾಡಲ್ಲ, ಮೇನ್ಸ್ ದೂಸರ ಮಾತು. ನಾನು ಫೇಲ್ ಆಗಿದ್ದೀನಿ, 3rd ಕ್ಲಾಸ್ ಇದ್ದೀನಿ, ನಾನು ಮೇನ್ಸ್ ಬರೆದಿದ್ದೀನಿ, ಇಂಟರ್ವ್ಯೂಗೆ ಹೋಗಿದ್ದೀನಿ, ಐ ವಿಲ್ ಬಿ ಪ್ರೌಡ್ ಆಫ್ ಮೈ ಸೆಲ್ಫ್. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಪಾಸಿಟಿವ್ ಆ್ಯಟಿಟ್ಯೂಡ್. ನಮ್ಮ ಫ್ರೆಂಡ್ಸ್ಗಳು ಆ ಥರ ಸಿಕ್ಕಿದ್ರು. ಇವಾಗ ಚೇತನ್ ಇದ್ದಾರಲ್ಲ, ಈ ವಾಸ್ ವಿತ್ ಮೀ. ಪೂಸಾದಲ್ಲಿ ನಾವೆಲ್ಲ ಇದ್ದೀವಿ. ಕಮಿಷನರ್ ಆಗಿದ್ದಾರೆ, ರೂರಲ್ ಕಮಿಷನರು ಚೇತನ್ ಅಂತ. ಇದಕ್ಕೆ ಮೊದಲು ವಿಷ್ಣುವರ್ಧನ್ ಅಂತ ಇದ್ದ, DYSP ಆಗಿದ್ದರು. ಇವಾಗ ಉಡುಪಿಯಲ್ಲಿದ್ದಾನೆ, SP ಆಗಿದ್ದಾನೆ. ಅವನು ನಾನು ರೂಮ್ಮೇಟು. ಸೊ ನಮ್ಮ ಫ್ರೆಂಡ್ಸ್ಗಳೇ ಒಂದಷ್ಟು ಜನ ಇದ್ದೀವಿ. ಅವ್ರು ಸಕ್ಸಸ್ ಆದರೂ ನಾನು ಆಗಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ನೌ. ಬೈ ಟೀಚರ್ಗಿರೋಷ್ಟು ಗೌರವ ಇವಾಗ ನಾನು IAS ಆಫೀಸರ್ ಆಗಿದ್ರೂ ಏನು ಬೆಲೆ ಇಲ್ಲ. ಆಮೇಲೆ ಅವ್ರದ್ದೇನೂ ನಡೆಯಲ್ಲ. ಅವ್ರು ಯಾರೋ ಹೇಳ್ತಾರೆ ಅದನ್ನು ವಿ ಯೂಸ್ ಟು ಡೂ, ಆ ಥರ ಆಗಿರೋದ್ರಿಂದ ನಾವು ಐ ಫೀಲ್ ಪ್ರೌಡ್. ಬಟ್ ಆದರೂ ಎಲ್ಲೋ ಒಂದು ಕಡೆ ಆ ನೋವಿದೆ, ಇರುತ್ತೆ. ಸೊ ನಿಮಗೆ ಆ ನೋವು ಬರಬಾರ್ದು. ದ ಪ್ರಿಪ್ರೇಷನ್ ಹ್ಯಾಸ್ ಟು ಬಿ ಲೈಕ್ ದಟ್. ಪಾಸಿಟಿವ್ ಆ್ಯಟಿಟ್ಯೂಡ್, ನಾನು ಮಾಡ್ತೀನಿ. ಅದೇ ನಾನು ಹೇಳಿದೆ, ಗಂಗಾಧರ್ ಅಂತ ಇವಾಗ WTOದಲ್ಲಿ ಇದ್ದಾನೆ, ಕೊಳ್ಳೇಗಾಲದವರು. ನಮ್ಮ ಸೀನಿಯರು. IFS ಇಂಡಿಯನ್ ಫಾರಿನ್ ಸರ್ವಿಸ್ ಆಯಿತು. ವಾಜಿರಾಮ್ ರವಿ ಅಲ್ಲಿ ಕೋಚಿಂಗ್ ಸೇರ್ಕೊಳ್ಳೋಕೆ ಹೋಗಿದ್ದವರು. ಅವರು ನೀವು ಇಲ್ಲೇ ಪಾಠ ಮಾಡಿ ಅಂತ ವಾಜಿರಾಮ್ ಅಂಡ್ ರವಿ, ಇಂಡಿಯಾಸ್ ನಂಬರ್ 1 ಕೋಚಿಂಗ್ ಇನ್ಸ್ಟಿಟ್ಯೂಟು IAS UPSC ಪ್ರಿಪ್ರೇಷನ್ಗೆ, ವಾಜಿರಾಮ್ ಅಂಡ್ ರವಿ. ಅಲ್ಲಿ ಕೊಳ್ಳೇಗಾಲದಂಥ ಯಾವುದೋ ಒಂದು ಹಳ್ಳಿ, ಹಿಂದುಳಿದ ಹಳ್ಳಿ ಹುಡುಗ ಡೆಲ್ಲಿಯಲ್ಲಿ ವಾಜಿರಾಮ್ ಅಂಡ್ ರವಿಯಲ್ಲಿ ಟೀಚ್ ಮಾಡ್ತಾರೆ ಅಂತ ಅಂದರೆ, ಎನಿಬಡಿ ಕ್ಯಾನ್ ಬಿ ಎನಿಥಿಂಗ್, ಓನ್ಲಿ ಎಫರ್ಟ್ ಈಸ್ ಇಂಪಾರ್ಟೆಂಟ್. ಅವನೇ ಹೇಳಿ, ಇಂಡಿಯನ್ ಎಕನಾಮಿಕ್ಸ್ ತಗೊಂಡವ್ರಿಗೆ ಇಂಡಿಯನ್ ಎಕನಾಮಿಕ್ಸ್ ಸರ್ವಿಸ್ ಅಂತ ಬರುತ್ತೆ. ಆವಾಗ ಬರೀ 7 ಪೋಸ್ಟ್ ಕಾಲ್ ಮಾಡಿದರು. ಅವನು ಗಂಗಾಧರ್ ಅಪ್ಲೈ ಮಾಡೋ ಶಿವು ಅಂತ ಹೇಳ್ದ. ಮಾಮ್ಸ್ ಏನು ಕಾಮಿಡಿ ಮಾಡ್ತಿದೀಯಾ, 7 ಜನ ಗುರು ಅಷ್ಟೇ, ನಾನು ಹೆಂಗೆ ಅಪ್ಲೈ ಮಾಡಲಿ ಅಂತ ನಾನು ಅಂದೆ.
ನಿನಗೆ ಬೇಕಾಗಿರೋದು ಎಷ್ಟು ಪೋಸ್ಟ್? 1 ಪೋಸ್ಟ್ ತಾನೆ. ನೀನು 7 ಪೋಸ್ಟ್ ಆಯ್ತಲ್ಲ, ಯು ಫೈಟ್ ಫಾರ್ 1 ಪೋಸ್ಟ್ ಮ್ಯಾನ್. ನಿನಗೆ ಬೇಕಾಗಿರೋದು 1 ಪೋಸ್ಟು ಅಪ್ಲೈ ಮಾಡು ಅಂತ. ಅದನ್ನು ತುಷಾರ್ ಗಿರಿನಾಥ್ ಅವರು ಹೇಳಿದರು. ಅವರು SSLCಲಿ ಫೇಲ್ ಆಗಿದ್ರಂತೆ. ನಾನು ಹೋದೆ, ಸರ್ ನಾನು SSLCಲೇ ಫೇಲು, ಮೈ ಫಾದರ್ ಈಸ್ ಟೆಲಿಂಗ್ ದಟ್ ಯು ಶುಡ್ ಟೇಕ್ UPSC ಅಂತ. ಅವರು ಹೇಳಿದ್ರು, ನಾನು SSLCಲಿ ಫೇಲು. ಅವ್ರು ಒಂದೇ ಕ್ವಶನ್ ಕೇಳಿದರು, ಶಿವಪ್ರಸಾದ್ ವಾಟ್ ಈಸ್ ದಿ ಕ್ವಾಲಿಫಿಕೇಷನ್ ಟು ಅಪ್ಲೈ ಫಾರ್ UPSC ಅಂದರು. ಸರ್ ಎನಿ ಡಿಗ್ರಿ ಪಾಸ್ ಅಂತ ಇದೆ. ಯು ಪಾಸ್? ನೋ, ವೋಂಟ್ ಅಪ್ಲೈ. ಅಲ್ಲೇನಾದ್ರು ಮೆನ್ಷನ್ ಮಾಡಿದ್ದಾರಾ? ಫಸ್ಟ್ ಕ್ಲಾಸು ಅಂತೇನೋ ಮಾಡಿದ್ದಾರಾ? ದೇ ಹ್ಯಾವ್ ಆಸ್ಟ್ ಡಿಗ್ರಿ ಕ್ವಾಲಿಫೈ ಆಗಿದೆಯಾ ಇಲ್ವಾ ಅಂತ. ನಿಂದಾಗಿದೆ ತಾನೇನು? ಎಸ್, ವೋಂಟ್ ಅಪ್ಲೈ. ಈ ಥರ ಕೆಲವೊಂದು ವರ್ಡ್ಸ್ಗಳು ನಮ್ಮ ಜೀವನನ ಚೇಂಜ್ ಮಾಡಿಸ್ತು. ನಮ್ಮ ರಿಲೇಷನ್ಸು ನನ್ನ ಜೀವನನ ಚೇಂಜ್ ಮಾಡಿಸಿದ್ರು. ನನ್ನ ಫ್ರೆಂಡ್ಸ್ಗಳು ಜೊತೆಲೇ ಇದ್ದರು. ಆವಾಗ ಅನ್ನಿಸ್ತು, ವಾವ್, ನಾನು ನಮ್ಮ ಫ್ಯಾಮಿಲಿಗಿಂತ ನನ್ನ ಫ್ರೆಂಡ್ಸ್ಗಳೇ ಅದು ಇದು ಅಂತ. ಬಟ್ ಫ್ರೆಂಡ್ಸ್ಗಳು ಇಲ್ಲದೇ ಜೀವನ ಇಲ್ಲ, ಫ್ಯಾಮಿಲಿ ಇಲ್ಲದೇ ಜೀವನ ಇಲ್ಲ. ಬಟ್ ಎರಡು ಸಕ್ಸಸ್ ಆಗಬೇಕು ಅಂತಂದರೆ ಇಬ್ಬರೂ ಸಪೋರ್ಟ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ಗಳು ಮತ್ತು ಸಂಬಂಧಿಕರನ್ನ ಲೈಫಲ್ಲಿ ಯಾವತ್ತೂ ಮರಿಬೇಡಿ. ಸನ್ಮಾನ ಮಾಡೋರ್ನಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಉತ್ತರ ಅವ್ರಿಗೆ ರಿವರ್ಸ್ ಹೊಡೆಯೋದಲ್ಲ, ನಿಮ್ಮ ಸಕ್ಸಸ್ಸು ಅವರಿಗೆ ಆನ್ಸರ್ ಮಾಡಬೇಕು. ಇವಾಗಲೂ ಹೇಳ್ತೀನಲ್ಲ, ಯಾರು ನಮ್ಗೆ ಹೇಳಿದ್ರು, ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಅವರೆಲ್ಲರೂ, ಇವಾಗ ಅವ್ರ ಮನೇಲಿ ಏನೇ ಫಂಕ್ಷನ್ ಆಗ್ತು ಅಂತಂದ್ರೂ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಫಿಕ್ಸ್ ಆಯಿತು ಅಂತಂದರೆ ನನ್ನ ಕರೆಸ್ತಾರೆ, ಇವರು ಅಸಿಸ್ಟೆಂಟ್ ಪ್ರೊಫೆಸರು, ಇದು ಅಚೀವ್ಮೆಂಟು. ಯಾರು ಆಡ್ಕೊಳ್ತಿರ್ತಾರೆ ಅವ್ರ ಮುಂದೆ ಬೆಳೆದು ನಿಲ್ಲೋದಿದೆಯಲ್ಲ, ದಟ್ ಈಸ್ ಅಚ್. ಅದು ಸುಮ್ಮನೆ ಆಗಲ್ಲ. ಇವಾಗ ಯಾರು ನಮ್ಮದೆಲ್ಲ ಏನಂತಂದರೆ ಅಂದರೆ ಫಾರ್ ಪರ್ಟಿಕ್ಯುಲರ್ ಟೈಮ್ಗೆ ಅಷ್ಟೇ. ಇವಾಗ ಯಾರೋ ಟಾಂಟ್ ಮಾಡಿದ್ರ ತೋರಿಸ್ತೀನಿ. ಇವ್ರು ಯಾರು ಫ್ರೆಂಡ್ಸ್ ಸಿಕ್ಬಿಟ್ಟು ಬಾಮ್ಮ ಕಾಫಿ ಕುಡಿಯೋಣ ಅಂತಂದರೆ ಕಾಫಿ ಕುಡಿಯೋದಷ್ಟರೊಳಗಡೆ ಇದು ಹೋಯ್ತು. ಸಾಯಕ್ಕೆ ಬಿಡಬಾರ್ದು, ಸನ್ಮಾನನ ಉರಿತಾ ಇರ್ಬೇಕಿಲ್ಲಿ, ಆವಾಗ ಅಚೀವ್ ಮಾಡ್ತೀವಿ. ನಮ್ಮದೆಲ್ಲ ಏನಂತಂದರೆ ಯಾವುದೋ ಮೂವಿಗೆ ಹೋದರೆ ಅಥವಾ ಇನ್ನೇನೋ ಆಯ್ತಂದ್ರೆ ಅದು ಅಲ್ಲೇ ಡಿವಿಯೇಟು. ತಿರ್ಗಾ ಅವ್ರು ನೆಕ್ಸ್ಟ್ ಎದುರುಗಡೆ ಆದರೆ ಅವನು ಹೇಳಿದ್ದಲ್ವಾ. ಸೊ ದಿಸ್ ಶುಡ್ ನಾಟ್ ಬಿ. ಆಮೇಲೆ ಪೆರಿನಿಯಲ್ಲು ಪ್ರಿಪ್ರೇಷನ್ನು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಲ್ಲಪ್ಪ, ಡೈಲಿ ಓದ್ತಾ ಇರಬೇಕು. ಐ ಆಮ್ ನಾಟ್ ಬಿಲೀವ್ ಇನ್ 18 ಗಂಟೆ ಓದಿ 20 ಗಂಟೆ, ಚಾನ್ಸೇ ಇಲ್ಲ. ಅದು ಸುಮ್ಮನೆ ಅದು ಸುಳ್ಳದು. ಸಕ್ಸಸ್ ಆಗಿ ಬರ್ತಾರಲ್ಲ ಅವರೆಲ್ಲ ಹೇಳ್ತಾರೆ ಅದು. ನಾನು ದಿನ 14 ಗಂಟೆ ಇತ್ತು, 18 ಗಂಟೆ ಇತ್ತು, ನಮ್ಮ ಮನೆಯಲ್ಲಿ ದೀಪ ಇರಲಿಲ್ಲ. ಅವೇ ಯಾರು ಶಿವನ ಸಮುದ್ರದಲ್ಲಿ ಕರೆಂಟ್ದು ಇದು ಮಾಡಿ ಎಷ್ಟೊಂದು ವರ್ಷ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಏನಿಲ್ಲ ಅಂತಂದರೂ ಇರುತ್ತೆ. ಜಾಸ್ತಿ ಟೈಮ್ ಇಲ್ಲದೆ ಆದರೆ ಪರವಾಗಿಲ್ಲ, ಒಟ್ಟಲ್ಲಿ ಇರುತ್ತೆ. ನೀವು ಅಚೀವ್ ಮಾಡಿರೋದೆಲ್ಲ ಕೇಳಿದ್ರೆ ನಾನು ಆ ಬುಕ್ಕು, ಹಿಸ್ಟ್ರಿಗೆ 5 ಬುಕ್ಕು, ಪಾಲಿಟಿಗೆ ಲಿಸ್ಟ್ಗಳು ಹೇಳ್ತಾರೆ. ಅವ್ರು ಅದನ್ನ ಯಾವುದೂ ಓದಿರೋದಿಲ್ಲ, ನಾನೇ ಹೇಳ್ತೀನಲ್ಲ. NCERT ಬುಕ್ ಓದಿದ್ದೀರಾ? 5th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ NCERT ಬುಕ್ಕು ನಿಮ್ಮ ಬೈಬಲ್ ಆಗಬೇಕಷ್ಟೇ. ಅದರ ಮೇಲೆ ಕ್ವಶನ್ಸ್ಗಳು ಕೇಳೋದು, ನೀವು ಚೆಕ್ ಮಾಡಿ ನೋಡಿ. NCERT ಬುಕ್ ನಾವು ತಗೊಳ್ಳಲ್ಲ. ಅವ್ರು ಯಾರೋ ಹೇಳ್ತಾರೆ, ಅವ್ರು ಈ ಬುಕ್ ಎಕನಾಮಿಕ್ಸ್ಗೆ ಅಗರ್ವಾಲ್ ಅಂತ ಒಬ್ಬರು ಹೇಳ್ತಾರೆ, ಮಿಶ್ರಾ ಅಂಡ್ ಪುರಿ ಅಂತ ಹೇಳ್ತಾರೆ, ಸಂಜಯ್ ಮುಖರ್ಜಿ ಅಂತ ಒಬ್ಬರು ಹೇಳ್ತಾರೆ. ಯಾರ್ಯಾರು IAS ಆಫೀಸರ್ ಬರ್ತಾರೆ, ನಾವೆಲ್ಲ ಏನಂತಂದರೆ ಯಾರು ಸಕ್ಸಸ್ ಆಗಿರ್ತಾರೆ ಅವ್ರು ಮತ್ತೆ ಜಾಸ್ತಿ ಕೇಳೋದು. ಅವ್ರು ಆ ಬುಕ್ ಓದ್ಬಿಟ್ಟಿದ್ದಾರೆ, ನಾನು ಓದ್ಬಿಟ್ರೆ ಪಾಸ್ ಆಗಿಬಿಡ್ತೀನಿ, ನಾನು ನೋಟ್ಸ್ ಇಸ್ಕೊಡ್ತೀನಿ ಫಸ್ಟ್ ಟೈಮ್ ಬಂದಿರೋ. ಹಂಗಾಗತ್ತೆ, ಇಟ್ಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ನೀವು ಎಕ್ಸಾಮ್ ಬರ್ತಿರೋದ್ರಿಂದ ಪ್ರಿಪ್ರೇಷನ್ನು ನೀವು ಮಾಡ್ಕೋಬೇಕು. ಡೋಂಟ್ ಡಿಪೆಂಡ್ ಆನ್ ಕೋಚಿಂಗ್ ಸೆಂಟರ್ಸು, ಸರ್ಸ್ಗಳು ಎಲ್ಲನೂ ಹೇಳ್ತಾರೆ. ನೋವೇ, ಚಾನ್ಸೇ ಇಲ್ಲ. ಓನ್ಲಿ 5% ಇಟ್ ವಿಲ್ ಬೆನಿಫಿಟ್ ಯು. ಓಕೆ, ಸೊ ಈಗ ಎಷ್ಟು ನಿಮಿಷ ಇದೆ? ಕ್ವಶನ್ ಪೇಪರ್ ಒಂದು ಸ್ವಲ್ಪ ಹೋಗ್ಬಿಡೋಣ. ಒಂದಷ್ಟು ಇದಿದೆ, ಟ್ರಿಕ್ಸ್ ಇದೆ, ಒಂದಷ್ಟು ಟ್ರಿಕ್ಸು ನನಗೆ ವರ್ಕ್ ಆಗಿದೆ. ಓಕೆ, ಮೋರ್ ದೆನ್ 70 to 80% ನನಗೆ ವರ್ಕ್ ಆಗಿದೆ. ನಿಮಗೂ ಆಗುತ್ತೆ ಅನ್ನೋ ನಂಬಿಕೆ ಇದೆ.
ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನನ್ನನ್ನು ಹುಡ್ಕೊಬಂದು ಹೊಡೆಯಲ್ಲ ಅಂತ ಹೇಳ್ತಂದ್ರೆ ಐ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್. ಇಲ್ಲ ಅಂತಂದರೆ ಆಮೇಲೆ ಯಾಕೆ ಬೇಕು, ನಾನು ಸರಿಗೆ ಮಾಡ್ತಿದ್ದೆ, ಅವನೊಬ್ಬ ಬಂದಿದ್ದ ಹಿಂಗೆ ಹೇಳ್ಬಿಟ್ಟ, ಎಲ್ಲ ಡಿವೇಟ್ ಮಾಡ್ಬಿಟ್ಟ. ಸೊ ಯಾವ ಸರ್ ಹೇಳ್ತಾರೆ ಎಲ್ಲನೂ ತಗೊಳ್ಳಿ, ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಫಾಲೋ ಮಾಡಿ. ಆಮೇಲೆ ನಾನು ಇವಾಗ ಹೇಳ್ತೀನಲ್ಲ ಅದನ್ನು ದಯಮಾಡಿ ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನ ಒಂದಷ್ಟನ್ನು ತಗೊಂಡು ಇವ್ರು ಹೇಳಿದ ಸರಿನಾ ತಪ್ಪ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಫ್ ಇಟ್ ಈಸ್ ರೈಟ್ ಯು ಗೋ ಫಾರ್ ಇಟ್. ಆ್ಯಂಡ್ ಐ ಆಮ್ ಶ್ಯೂರ್ ದ್ಯಾಟ್ ನಿಮ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೂ ಇದನ್ನು ಫಾಲೋ ಮಾಡ್ತು ಅಂತಂದರೆ 25ರಿಂದ 30 ಕ್ವಶನ್ನು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ತು ಅಂತಂದರೆ 50 ಕ್ವಶನ್ನು ಸುಮ್ಮನೆ ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು ಮಾಡಿಬಿಡ್ಬೋದು. ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು ಮಾಡಿಬಿಡ್ಬೋದು. ಓಕೆನಾ? ಶಾಲ್ ಐ ಸ್ಟಾರ್ಟ್ ನೌ? ಸೊ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಓಕೆ, ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ. ಓಕೆ, ಚಲೋ. ಇಲ್ಲೇನು ಮಾಡ್ತಾರೆ, ಎ ಅಲ್ಲಿ ಇಷ್ಟು ಲೈನ್ ಕೊಟ್ಟಿರ್ತಾರೆ, ಬಿ ಅಲ್ಲಿ ಹಿಂಗೆ ಕೊಟ್ಟಿರ್ತಾರೆ. ಓಕೆ, ಈ ಥರ ಇತ್ತು ಅಂತಂದರೆ ಬಿ 95% ಕರೆಕ್ಟ್ ಆನ್ಸರ್ ಇರುತ್ತೆ. ಕ್ರಾಸ್ ಚೆಕ್ ಮಾಡಿ, ಆಯಿತಾ? ಡ್ರಾಸ್ಟಿಕ್ಕಾಗಿ ಡಿಫ್ರೆನ್ಸ್ ಇರಬೇಕು, ಡ್ರಾಸ್ಟಿಕ್ಕಾಗಿ ಡಿಫ್ರೆನ್ಸ್ ಇರಬೇಕು. ಇಲ್ಲಿ ಇಷ್ಟು ಇದೆ, ಇಲ್ಲಿಷ್ಟಿದೆ, ಇಲ್ಲಿಷ್ಟಿದೆ. ಇದು ಬರೀ ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡಲ್ಲೇ ಆನ್ಸರ್ಗಳು ಕೊಟ್ಬಿಟ್ಟಿರ್ತಾರೆ. ಸೊ ಇದು 95% ಕರೆಕ್ಟು, ಆಯಿತಾ? ಇನ್ನೊಂದೇನು ಮಾಡ್ತಾರೆ ಗೊತ್ತಾ, ಎಲ್ಲ ಒಂದು ಲೈನು ಒಂದೂವರೆ ಲೈನು, ಸೀದ್ ಮಾತ್ರ ಹಿಂಗೆ ಕೊಟ್ಟಿರ್ತಾನೆ. ಅಂದರೆ ತುಂಬ ಡಿಫ್ರೆನ್ಸು. ಸೊ ಆವಾಗ ತುಂಬ ಜಾಸ್ತಿ ಯಾವುದಿದೆ ಅದನ್ನು ಮಾರ್ಕ್ ಮಾಡಿ. ಐ ಬೆಟ್ 95% ಇರುತ್ತೆ, ಆಯಿತಾ? ಓಕೆ, ಇವಾಗ ಗೆಟಿವಪ್ಪ ಅದನ್ನು ಟ್ರೈ ಮಾಡಿ, ಮನೇಲಿ ನೋಡಿ. ಆಮೇಲೆ ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡಿ ನೋಡಿದ್ದೀವಿ, ಕನ್ನಡ ಮತ್ತು ಇಂಗ್ಲೀಷ್ 2 ಪೇಪರಲ್ಲೂ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು. ಏನು ಮಾಡ್ತಾನೆ ಅಂತಂದರೆ ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ ಇಲ್ಲಿ. ಓಕೆ, ಆಪ್ಷನ್ಸ್ ಕೊಟ್ಬಿಟ್ಟು ಈ ಆಪ್ಷನ್ಸಲ್ಲಿ ಒಂದು ಸೆಂಟೆನ್ಸ್ನ ಕೊಟ್ಬಿಟ್ಟು ಬ್ರ್ಯಾಕೆಟಲ್ಲಿ ಹಾಕಿರ್ತಾನೆ. ಇದರಲ್ಲಿ ಏನೂ ಹಾಕಿರಲ್ಲ, ಇದರಲ್ಲಿ ಏನೂ ಹಾಕಿರೋದಿಲ್ಲ, ಬರೀ ಆಪ್ಷನ್ಸ್ ಕೊಟ್ಟಿದ್ದಾನೆ, ಆಯಿತಾ? ಅದು ಆನ್ಸರ್ ಇರುತ್ತೆ. ಕೆಲವು ಸತಿ 3 ಕೊಟ್ಟಿರ್ತಾನೆ, 1 ಕೊಟ್ಟಿರೋದಿಲ್ಲ. ಎಸ್ಪೆಷಲಿ ಸೈನ್ಸಲ್ಲಿ ಈ ಥರ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈ ವರ್ಷ ಪೇಪರ್ಗಳನ್ನ ಬೇಕಾದ್ರೆ ತಗೊಂಡು ನೀವು ಚೆಕ್ ಮಾಡಿ. ಐ ಥಿಂಕ್ ಇಟ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಯು. ಓಕೆ, ಸೊ ಇದು 85 to 90% ಇದಿರುತ್ತೆ. ಅದಾದಮೇಲೆ ಆಪ್ಷನ್ಸಲ್ಲಿ ಇರಬೇಕಾದ್ರೆ ಕೆಲವೊಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಲ್ಲೇ ಎಲ್ಲದನ್ನು 3 ಲೈನೇ ಕೊಟ್ಬಿಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದಕ್ಕೆ ಬ್ರ್ಯಾಕೆಟಲ್ಲಿ ಏನೋ ಹಾಕಿರ್ತಾನೆ, ಮಿಕ್ಕಿದ್ದಕ್ಕೆ ಹಾಕಿರೋದಿಲ್ಲ. ಯಾವ್ದು ಬ್ರ್ಯಾಕೆಟಲ್ಲಿ ಏನಾರು ಹಾಕಿರ್ತಾನೆ ಅಂತಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅವ್ನು ಕೊಡ್ತಾ ಇದ್ದಾನೆ. ಅದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಯಾವಾಗ ಕೊಡ್ತಿದ್ದಾನೆ ಅದು ಯಾವಾಗಲೂ ಕರೆಕ್ಟಾಗಿರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಆಯಿತಾ? ಅದಾದಮೇಲೆ ಒಂದು ಕ್ವಶನ್ನು ನನಗೇನು ಗೊತ್ತಿಲ್ಲ, ಎಲ್ಲೋ ಕೇಳ್ದಂಗಿದೆ, ಆಯಿತಾ? ಫಸ್ಟು ಕ್ವಶನ್ನ ನೋಡ್ತೀವಿ. ಫಸ್ಟು ವಿ ಯೂಸ್ ಟು ಸಿ ದ ಕ್ವಶನ್ನು, ಅದಾದಮೇಲೆ ಆಪ್ಷನ್ ನೋಡಬೇಕು. ಕ್ವಶನ್ನು ಅದಾದಮೇಲೆ ಆಪ್ಷನ್ ನೋಡಬೇಕು. 4 ಆಪ್ಷನ್ನು ಕರೆಕ್ಟಾಗಿ ನೋಡಬೇಕು. ನೋಡಿದ ತಕ್ಷಣ ಫಸ್ಟು ನಮ್ಮ ಮೈಂಡಿಗೆ ಒಂದು ಹೊಡೆಯುತ್ತೆ, ಹಿಂಗೆ ಫಸ್ಟು ಹೊಡೆಯುತ್ತೆ. ಫಸ್ಟ್ ಯಾವ್ದು ಹೊಡೆಯುತ್ತೆ ಅದನ್ನು ಮಾರ್ಕ್ ಮಾಡಬೇಕು. ನಾನು ಏನು ಹೇಳ್ತಾ ಇರೋದು, ಕ್ವಶನ್ನು ಕರೆಕ್ಟಾಗಿ ಓದಬೇಕು, ಆಪ್ಷನ್ನು ಕರೆಕ್ಟಾಗಿ ನೋಡಬೇಕು, ಆವಾಗ ಇಂಟ್ಯೂಷನ್ ಹೊಡೆಯುತ್ತೆ. ಅದು ಕೆಲವು ಸತಿ ನಾವೇನು ಮಾಡ್ತೀವಿ ಗೊತ್ತಾ, ಕ್ವಶನ್ನೇ ಓದಲ್ಲ, ಇನ್ನು 15-20 ಕ್ವಶನ್ ಇರುತ್ತೆ. ಬಿ ಸಿ
ಡಿ. ನೀವು ಕ್ವಶನು ನೋಡ್ತಿಲ್ಲ, ಆಪ್ಷನು ನೋಡ್ತಿಲ್ಲ, ಎ ಬಿ ಸಿ ಡಿ ಅಂತ ಹಾಕ್ಕೊಂತ ಹೋಯ್ತು ಅಂದರೆ ಅದು ಇಂಟ್ಯೂಷನ್ ವರ್ಕ್ ಆಗೋದಿಲ್ಲ. ಯಾಕಂದರೆ ನೀನು ಓದೇ ಇಲ್ಲ, ನೀನೀಗ ಬಾಯಿ ಬಂದಿದ್ದು. ಯಾಕೆ ನಾವು ಏನೇ ಹಾಕಲ್ಲ? 4A ಹಾಕ್ಬಿಡ್ತು ಅಂತಂದರೆ ನನ್ನ ಮೈಂಡು 4A ಹಾಕ್ಬಿಟ್ನ, ನೆಕ್ಸ್ಟು ಚೇಂಜು. ನಾನು ಯಾವ ಚೇಂಜ್ ಮಾಡಿರ್ತೀನಿ ಅದು ಕರೆಕ್ಟ್ ಎ. ಹೌದಲ್ವಾ? ಸೊ ಹಾಗಾಗಿ ನನ್ನನ್ಸಿ ಮಟ್ಟಿಗೆ ಕ್ವಶನ್ನ ಕರೆಕ್ಟಾಗಿ ಓದಿ, ಅದಾದ ನಂತರ ಆಪ್ಷನ್ಸ್ಗಳನ್ನ ನೋಡಿ ಫಸ್ಟು ಹೊಡಿಯಂತೆ. ಫಸ್ಟು ಹೊರಡೋದ ತಕ್ಷಣವೇ ಮಾರ್ಕ್ ಹಾಕ್ಬಿಡ್ಬೇಕು. ತಿರ್ಗಾ ಇನ್ನೊಂದು ರೀಡಿಂಗ್ ಕೊಡ್ತು ಅಂತಂದರೆ 2 ಬರುತ್ತೆ, ಇನ್ನೊಂದು ರೀಡಿಂಗ್ ಕೊಡ್ತಾರೆ 3 ಬರುತ್ತೆ, ಇನ್ನೊಂದು ರೀಡಿಂಗ್ ಬಂತು ಅಂದರೆ ಯಾಕೆ ಈ ಕ್ವಶನ್ ಅಟೆಂಡ್ ಮಾಡಬೇಕು, ಮಾರ್ಕ್ಸ್ ಹೋಗುತ್ತೆ, ಬಿಟ್ಬಿಟ್ಟು ಹೋಗ್ತೀರಾ. ರಾಂಗ್, ಡೋಂಟ್ ಡೂ ದಟ್. ಇದಂತ ಹೇಳ್ತೀನಲ್ಲ, ಇಂಟ್ಯೂಷನ್ದು ಇದೆಯಲ್ಲ, ಕ್ವಶನ್ ನೋಡ್ಬಿಟ್ಟು ನೀವು ಆನ್ಸರ್ಸು ಫಸ್ಟ್ ಮೈಂಡಿಗೆ ಬರುತ್ತಲ್ಲ, 100% ಕರೆಕ್ಟಾಗಿರುತ್ತೆ ಅದು. ಯು ಚೆಕ್ ದಟ್, 100% ಕರೆಕ್ಟಾಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಮೈಂಡು ಯಾವಾಗಲೂ ಓದಿರುತ್ತೆ, ಅದು 6 ಸೆನ್ಸು ವರ್ಕ್ ಆಗುತ್ತೆ ಕೆಲವು ಸತಿ, ಗೊತ್ತಲ್ವಾ? ಮೆಜಾರಿಟಿ 6 ಸೆನ್ಸು ವರ್ಕ್ ಆಗುತ್ತೆ. ಕೆಲವು ಸತಿ ನೆಗೆಟಿವ್ಗಳು ಜಾಸ್ತಿ ವರ್ಕ್ ಆಗುತ್ತೆ. ರಿಸಲ್ಟ್ ಈ ಸತಿ ನಂದು ಆಗುತ್ತೆ ಅಂತ ಹೇಳ್ತಾರೆ, ರಿಸಲ್ಟ್ ನೋಡ್ತು ಅಂದ ತಕ್ಷಣ ಆಗಿರಲ್ಲ, ನೆಗೆಟಿವ್ಗಳು ಜಾಸ್ತಿ ಆಗ್ತದೆ. ಬಟ್ ಎಕ್ಸಾಮಲ್ಲಿ ನನ್ನ ಗ್ರಹಿಕೆಯಲ್ಲಿ ನಾನು ನೋಡಿರೋದು ಇದು. ಓಕೆ, ಇದು ಒಂದು ಆಯಿತಾ. ಅದಾದಮೇಲೆ ಒಂದು ಕ್ವಶನ್ಗಳು ಕೊಟ್ಟಿರ್ತಾರೆ, ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ, ಆಯಿತಾ. ಇಲ್ಲಿ ಯಾವುದು ಅಂತ ಕೇಳೋದಿಲ್ಲ. ಇವಾಗ ಏನು ಮಾಡ್ತಿದ್ದಾನೆ ಅಂತಂದರೆ 1 and 2 ಆರ್ ರೈಟು, 1, 2 and 3 ರೈಟು, 2 and 3 ರೈಟು, 1 and 3 ರೈಟು, 1 and 3 ರೈಟ್ ಅಂತ ಕೊಟ್ಟಿರ್ತಾನೆ. ಇದರಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ, ಆಯಿತಾ. ಎಲಿಮಿನೇಷನ್ ಮೆಥಡ್ ಇದೆಯಲ್ಲ, ಅದು ತುಂಬ ಹೆಲ್ಪ್ ಆಗುತ್ತೆ, ಆಯಿತಾ. ಸೊ ಈಗ ಯಾವುದೋ ಒಂದು ಕ್ವಶನ್ನ ಕೊಟ್ಟು ಇನ್ಫ್ಲೇಷನ್ ಅಂತ ತಗೊಳ್ಳೋಣ. ಹಣದುಬ್ಬರ, ಆಯಿತಾ. ಹಣದುಬ್ಬರ ಏನಕ್ಕಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ಪ್ರೈಸ್ ರೈಸು, ಆಯಿತಾ. ಪ್ರೈಸ್ ರೈಸ್ ಬೇಡ, ಬಿಕಾಸ್ ಆಫ್ ಡಿಕ್ರೀಸ್ ಇನ್ ಪ್ರೈಸು, ಆಯಿತಾ. ಅದಾದಮೇಲೆ ಪ್ರೈಸ್ ಇನ್ಕ್ರೀಸು, ಬಿಕಾಸ್ ಆಫ್ ಕ್ವಾಂಟಿಟಿ ಸಪ್ಲೈ ಇನ್ಕ್ರೀಸು, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಫಸ್ಟ್ ಹಣದುಬ್ಬರ ಅಂದರೆ ಏನು ಅಂತ ತಿಳ್ಕೊಬೋಣ. ಹಣದುಬ್ಬರ ಅಂತಂದರೆ ಏನೂ ಇಲ್ಲ, ದರ್ ಇಸ್ ಎ ಪರ್ಸಿಸ್ಟೆನ್ಸ್ ರೈಸ್ ಇನ್ ದ ಪ್ರೈಸ್ ಲೆವೆಲ್ ಆಫ್ ಎನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂತಂದರೆ ಸರಕಿನ ಬೆಲೆಯಲ್ಲಿ ನಿರಂತರ ಏರಿಕೆ ಏನಿದೆ ಅದನ್ನು ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಅದಕ್ಕೆ ಒಂದು ವರ್ಡ್ ಇದೆ, ಟೂ ಮಚ್ ಆಫ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್ ಅಂತ. ಟೂ ಮಚ್ ಆಫ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್ ಅಂತಂದರೆ ಡಿಮಾಂಡು ಇಷ್ಟಿದೆ, ಸಪ್ಲೈ ಇಷ್ಟಿದೆ. ಸೊ ಸಪ್ಲೈ ಇಷ್ಟು, ಇದು ಎಸ್ಸು, ಇದು ಬೇಡಿಕೆ. ಸೊ ಸಪ್ಲೈ ಇಷ್ಟೇ ಇದೆ, ಡಿಮ್ಯಾಂಡು ಜಾಸ್ತಿ ಇದೆ. ಉದಾಹರಣೆಗೆ ಇವತ್ತೇ ವರಮಹಾಲಕ್ಷ್ಮಿ ಹಬ್ಬ, ಮಾರೆಷ್ಟು ಹೂವು 200 ರೂಪಾಯಿ, ಕನಕಾಂಬ್ರ 500 ರೂಪಾಯಿ, ಯಾಕಂದರೆ ತೆಗೆದುಕೊಟ್ಬಿಟ್ಟು ಬಂದಲ್ಲ, ಸೊ ಹಂಗಾಗಿ ಗೊತ್ತು. ಅದೇ ಕನಕಾಂಬ್ರ ಒಂದು 15 ದಿನದ ಅದೇ ಸಾಮಂತಿಗೆ ಹೂವು ಅಥವಾ ಮಲ್ಲಿಗೆ ಹೂವು ಎಷ್ಟಿತ್ತು? ಸೊ ಯಾಕೆ ಹಂಗಾಗ್ತಾಯಿದೆ? ಇವತ್ತು ವರಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಳೋರು ತುಂಬ ಜಾಸ್ತಿ, ಅಂದರೆ ಬೇಡಿಕೆ, ಸಪ್ಲೈ ತಕ್ಷಣಕ್ಕೆ ಜಾಸ್ತಿ ಮಾಡೋಕ್ಕಾಗಲ್ವಲ್ಲ. ಬೇಡಿಕೆ ಜಾಸ್ತಿ ಆಗುತ್ತೆ, ದುಡ್ಡು ಕೊಟ್ಟ ತಕ್ಷಣ ಬೇಡಿಕೆ ಇಡ್ತೀರಾ, ಸಪ್ಲೈನ ಹೆಂಗೆ ಮಾಡೋಕ್ಕಾಗುತ್ತೆ? ಸಾಮಂತಿಗೆ ಹೂವನ್ನ ಕಮಾನ್ ಸಾಮಂತಿಗೆ ಹೂವು ಟುಮಾರೋ ಇಸ್ ವರಮಹಾಲಕ್ಷ್ಮಿ ಹಬ್ಬ ಬಾಯ್, ಈ ರೂಮೆಲ್ಲ ಸಾಮಂತಿಗೆ ಹೂವು ಅಂತಂತ ಹಳೆ ಕಾಲದಲ್ಲಿ ಪಿಕ್ಚರಲ್ಲಿ ಬರ್ತಿತ್ತಲ್ಲ, ಹಂಗೆ ಮಾಡೋಕ್ಕಾಗುತ್ತಾ? ಇಟ್ ಈಸ್ ನಾಟ್ ಚೇಂಜ್. ಸೊ ಈಗ ಸಪ್ಲೈ
ಕಡಿಮೆ ಇದೆ, ಬೇಡಿಕೆ ಜಾಸ್ತಿ ಇದೆ. ಸೊ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಬೆಲೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಇದು ನಮಗೆ ಗೊತ್ತು.